ಸಚ್ಚಾಸ್ತ್ರೋಜಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ತಂ ವಾಜಿವಕ್ತ್ರಂ ಭಜೆ. ಮಹಾಲಕ್ಷ್ಮೀ ಮಹಾಭಾರತೀಶಾಯ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತಲಂ ಭಜೆ ತಾಪತ್ರಯಾಪಕಂ. ಸಕಲತಾತ್ವಿಕದೇವತಾಭ್ಯೋ ನಮಃ. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸಮಂದಿರ ಸೋಮಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿಶಮಗೆ ಸದಾ ಸುಮಂಗಳವ. ಪದ್ಮನಾಭಾದಿ ಸಕಲಯತಿ ಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಸೇನಾಯಿತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪುರಂದರದಾಸಾದಿ ಸಕಲ ಹರಿದಾಸ ಗುರುಭ್ಯೋ ನಮಃ. ಮರುತ ಮತದ ತತ್ವ ಹರಿಕಥಾಮೃತ ಸಾರ ವರರಹಸ್ಯಗಳೆಲ್ಲವ ಸರಸವಾಗುವ ತೆರ ಅರ್ಹುವೆ ವೆಂತ್ಯಂಬೋ ವರವಾಕ್ಯದಂತೆನ್ನ ಪರಿಪಾಲಿಪುದಯ್ಯ. ಗುರುವೇ ನೀನೊಲಿದು ಪಾಮರ ತರಣಾದೆನ್ನ ಹರುಷಾದಿ ಕರಪಿಡಿದು ಪರಮ ಹರುಷದಿಂದ ಹರಿದಾಸ್ಯತನವಿತ್ತು ಉದ್ಧರಿಸಿದ ಉಪಕಾರ ಮರೆಯಲಾರುಣೆಯೆಂದು ಮಾತೃಭ್ಯೋ ನಮಃ. ಗುರುಗಳ ಅಡಿದಾವರಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ನಿಗದಿತ ಸಮಯದಲ್ಲಿ ಇವತ್ತು ಇನ್ನೂ ಸ್ವಲ್ಪ ಒಂದು 15 ನಿಮಿಷ ಅಂದರೆ ನನಗೆ 12:15 ತನಕ ಬೇಡ, 11:10 ತನಕ ಚಕ್ರಾಬ್ಜ ಮಂಡಲದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ನಮ್ಮ ಸಂಪ್ರದಾಯಜ್ಞರು ಒಂದು ಪ್ರವಚನದ ಒಂದು ಪದ್ಧತಿ ಸುಂದರವಾಗಿ ಏರ್ಪಾಟು ಮಾಡಿದ್ದಾರೆ. ಮೊದಲು ನಿನ್ನೆ ಏನು ಹೇಳಿದ್ವಿ ಪೂರ್ವಕಥಾನುವಾದ ಅಂಬೋದು ಒಂದು ಸಂಪ್ರದಾಯ. ಅಂದರೆ ಅದನ್ನು ಮತ್ತೆ ಒಮ್ಮೆ ಜ್ಞಾಪಕಕ್ಕೆ ತಂದುಕೊಬೋದು, ಮತ್ತು ಮುಂದಿಂದು ಬೆಳೆಸ್ಕೊತ ಹೋಗೋದು ಅಂತ ಹೇಳಿ ಅದು ಮತ್ತೆ ಮತ್ತೆ ಜ್ಞಾಪಕ ಮಾಡ್ಕೋಬೇಕು. ಸೊ ನಿನ್ನೆ ಚಕ್ರಾಬ್ಜ ಮಂಡಲದ ಬಗ್ಗೆ ಭಗವಂತ ತತ್ವಾಭಿಮಾನಿಗಳ ದ್ವಾರ ಸ್ವಲ್ಪ ಪ್ರೇರಣೆ ಮಾಡಿ ಕೆಲವು ವಾಕ್ಯಗಳನ್ನು ನುಡಿಸಿದ್ದಾನೆ. ದಯಮಾಡಿ ಈ ಕಡೆ ಲಕ್ಷ್ಯ ಕೊಡ್ತೀನಿ ಅಂತ ಕೊಡ್ತೀನಿ ನಾನು. ಯಾರು ಲಕ್ಷ್ಯ ಕೊಡೋದಿಲ್ಲ ಅವರ ಬಗ್ಗೆ ಏನು ಕಾಳಜಿ ಇಲ್ಲ. ಯಾರು ಲಕ್ಷ್ಯ ಕೊಡ್ತಾ ಇದ್ದೀರಲ್ಲ ದಯಮಾಡಿ ನೀವು ನಿನ್ನೆ ಬರ್ಕೊಂಡಿರಿ ಅಂದ್ಕೊತೀನಿ ನಾನು. ಮತ್ತೆ ಪುನಃ ಅದನ್ನು ಇನ್ನೂ ಚೆನ್ನಾಗಿ ಬರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ಸೊ ಪ್ರಾಚೀನವಾದ ಹಸ್ತಪ್ರತಿಗಳು ನಮಗೆ 4 ಸಿಕ್ಕಾವೆ ಚಕ್ರಾಬ್ಜ ಮಂಡಲದ ಬಗ್ಗೆ. ಅದು ಶುದ್ಧನ ಅಶುದ್ಧನ ಅವೆಲ್ಲ ಏನು ಬೇಡ, ಒಟ್ಟು 4. ಅದರಲ್ಲಿ ಮೊಟ್ಟ ಮೊದಲನೇ ಚಕ್ರಾಬ್ಜ ಮಂಡಲದ ಹಸ್ತಪ್ರತಿ ಯಾವುದಮ್ಮ? ರೈಟ್. 2ನೇ ಹಸ್ತಪ್ರತಿ ಅಷ್ಟು ಬಿಡೋದು ಹರಿಯ ಶೇಷದಾಸರು. 3ನೇದು, 4ನೇದು ವಾಮನ ವಿಠ್ಠಲ. ಭಾಳ ಚೆನ್ನಾಗದೆ. ಈ 4 ಮತ್ತು ವಿಜಯರಾಯರ ಸುಳಾದಿಯನ್ನು ಆಧಾರ ಮಾಡಿಕೊಂಡು ಗೋರೆಬಳ ಹನುಮಂತರಾಯರಿಗೆ, ಯಾಕಂದರೆ ಅವರು ಎಲ್ಲಿ ತಮ್ಮ ಚಕ್ರಾಬ್ಜ ಮಂಡಲದ ಬಗ್ಗೆ ವಿವರಣೆ ಕೊಡುವಾಗಲಿ ಸಾಧನ ಭಾಗ ಸುಳಾದಿ ಅಂತೇಳಿ ಅದರಲ್ಲಿ ಚಕ್ರಾಬ್ಜ ಮಂಡಲದ ಬಗ್ಗೆ ಬಂದಿರತಕ್ಕಂಥದ್ದು. ಚಕ್ರಾಬ್ಜ ಮಂಡಲದ ಪ್ರತ್ಯೇಕವಾಗಿ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಅದು ಅಲ್ಲದಲೇ ಮೊಟ್ಟ ಮೊದಲು ಬರೆದವರು ಅವರೇ. ಅದು ಅಲ್ಲದಲೇ ಸಾಧನ ಭಾಗ ಸುಳಾದಿಯಲ್ಲಿ ಚಕ್ರಾಬ್ಜ ಮಂಡಲ ಬರ್ತಾರೆ. ಆ ಎಲ್ಲಿ ಕೂಡ ಈ 3ರ ಉಟ್ಟಂಕನ ಮಾಡ್ತಾರೆ ಸ್ಪಷ್ಟವಾಗಿ. ಗೋಪಾಲದಾಸರು ಚಕ್ರಾಬ್ಜ ಮಂಡಲದ ಬಗ್ಗೆ ಹೇಳಿದ್ದಾರೆ, ಶೇಷದಾಸರು ಹೇಳಿದ್ದಾರೆ, ನಂತರದಲ್ಲಿ ಬೀಗಾಮುದ್ರೆ ತಿಮ್ಮಣ್ಣ ದಾಸರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಾಮನ ವಿಠ್ಠಲರ ಹೆಸರು ಅವರು ಎತ್ತಿಲ್ಲ. ವಾಮನ ವಿಠ್ಠಲದ ಅಂದರೆ ನಾನು ಅಂದ್ಕೋತೀನಿ ಆ ಟೈಮಿಗೆ ಗೋರೆಬಳ ಹನುಮಂತರಾಯರಿಗೆ ವಾಮನ ವಿಠ್ಠಲರ ಆ ಮ್ಯಾನಸ್ಕ್ರಿಪ್ಟ್ ಸಿಕ್ಕಿಲ್ಲ. ಅವರು ಊರು ಅಲ್ದಿದ್ದಾರೆ. ಅಲ್ದು ಎಲ್ಲರ ಮನೆಗೆ ಎಷ್ಟು ಅಂದರೆ ಅವರ ಪ್ರಯತ್ನ ಅನನ್ಯ ಸಾಮಾನ್ಯವಾಗಿರತಕ್ಕಂಥ ಹೋಗೋದು, ಅವರ ಮನೆಗೆ ಹೋಗಿ ಅವ್ರನ್ನ ಪ್ರಾರ್ಥನೆ ಮಾಡೋದು, ಎಷ್ಟೋ ರೀತಿಯಿಂದ ಬೇಡಿಕೊಂಡು ಹಾಳು ಮಾಡಬೇಡ್ರಿ, ದಯಮಾಡಿ ಕೊಡ್ರಿ. ಯಾಕೋ ಮಹಬೂಬ್ ನಗರ್ನಲ್ಲಿ ನನಗೆ ಸಿಕ್ಕ ಗಂಟು ಅವ್ರಿಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಎಂದೋ ತೊಗೊಂಡು ಹೋಗ್ಬಿಡ್ತಿದ್ರು, ವರದೇಂದ್ರ ಸಾಹಿತ್ಯ ಮಂಡಳಿಯಲ್ಲಿ ಇರ್ತಿತ್ತು. ಸೊ ವಾಮನ ವಿಠ್ಠಲರ ಸ್ಕ್ರಿಪ್ಟಿನ ಪರಿಚಯ ಸಾಮಾನ್ಯವಾಗಿ ಗೋರೆಬಳ ಹನುಮಂತರಾಯರಿಗೆ ಆಗಿರಲಿಕ್ಕಿಲ್ಲ. ಆದ ಕಾರಣವೇ ಅವರು ಅದನ್ನು ಮಾತ್ರ ಟಚ್ ಮಾಡಿದ್ರೆ ಈ 3 ಮಂದಿ ಜ್ಞಾನಿಗಳ ಚಕ್ರಾಬ್ಜ ಮಂಡಲವನ್ನು
ವಿಜಯಪ್ರಭುಗಳ ಚಕ್ರಾಬ್ಜ ಮಂಡಲ ಸುಳಾದಿಯನ್ನು ಆಧಾರ ಮಾಡಿಕೊಂಡು ನಾನು ಚಕ್ರಾಬ್ಜ ಮಂಡಲದ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಸಚಿತ್ರವಾಗಿ ಒಂದು ಸಣ್ಣ ಕಿರು ಹೊತ್ತಿಗೆಯನ್ನೂ ರಚನೆ ಮಾಡಿದ್ದಾರೆ. ಅದರೊಟ್ಟಿಗೆ ಚಕ್ರಾಬ್ಜ ಮಂಡಲ ಸಂಸ್ಕೃತ ಅಕ್ಷರದಲ್ಲಿ ಬಾಲಬೋಧದ ಲಿಪಿಯಲ್ಲಿ ಸುಂದರವಾದ ರೀತಿಯಲ್ಲಿ ಚಕ್ರಾಬ್ಜ ಮಂಡಲವನ್ನು ಬಿಡಿಸಿಕೊಟ್ಟಿದ್ದಾರೆ. ಅದು ನಿನ್ನೆ ಆ ಪುಸ್ತಕ ತೋರಿಸಿ. ಸೊ ಮೊಟ್ಟ ಮೊದಲು ಇದನ್ನು ಪಬ್ಲಿಷ್ ಮಾಡಿದ ವ್ಯಕ್ತಿ, ಚಕ್ರಾಬ್ಜ ಮಂಡಲದ ಬಗ್ಗೆ ವಿವರಣೆ ಕೊಟ್ಟ ವ್ಯಕ್ತಿ ಗೋರೆಬೆಳ ಹನುಮಂತರಾಯರು. ಸ್ಪಷ್ಟ ನಮಗೆ ಗೊತ್ತದೆ. ಎರಡನೇ ವ್ಯಕ್ತಿ ಯಾರು ಹೇಳಿದೆ ಹೇಳ್ರಿ? ಯಾರು? ವೆರಿ ಗುಡ್. ಆದರೆ ಬಿಜ್ಜೂರು ಗುರಣ್ಣ ಅವರು, ಲಿಂಗಸುಗುರವರೇ, ಬಿಜ್ಜೂರು ಗುರಣ್ಣ ಅವರು ಪುಸ್ತಕ ಬರೆದಿಲ್ಲ, ಕೇವಲ ಚಕ್ರಾಬ್ಜ ಮಂಡಲ ಮಾತ್ರ ಚಿತ್ರವನ್ನು ಮಾತ್ರ ಬರೆದಾರೆ. ಚಿತ್ರ ಬರಿತಾ ಮತ್ತೊಂದು ಕೆಲಸ ಮಾಡಿದರು. ಅವರು ಎರಡರ ಮೇಲೆ ಪ್ರಯತ್ನ ಮಾಡಿದರು. ಬಹಳ ಸುಂದರವಾದ ಪ್ರಯತ್ನ ಅವ್ರದ್ದು. ಒಂದು, ಪಂಚಮುದ್ರೆಗಳನ್ನು ತಯಾರು ಮಾಡಿದವರು. ಪಂಚಮುದ್ರೆಯಲ್ಲಿ ಚಕ್ರಮುದ್ರ ಅಂತ ಏನದಲ್ಲ, ಆ ಚಕ್ರಮುದ್ರೆಯನ್ನು ಆ ಪುಣ್ಯಾತ್ಮರು ಎದಕ್ಕೆ ಹೋಲಿಸಿದ್ದಾರೆಂದರೆ ಚಕ್ರಾಬ್ಜ ಮಂಡಲಕ್ಕೆ ಹೋಲಿಸಿದ್ದಾರೆ ಸ್ವಾಮಿ. ಅದು ಸಣ್ಣ ಚಕ್ರಾಬ್ಜ ಮಂಡಲ. ಚಕ್ರಾಬ್ಜ ಮಂಡಲದ ಕಿರು ರೂಪ, ಚಿಕ್ಕ ರೂಪನೇ ನಾವು ಇವತ್ತೇನು ಧಾರಣ ಮಾಡ್ತೀವಲ್ಲ ಸುದರ್ಶನ ಚಕ್ರ ಮುದ್ರೆ, ಅದು ಅಂತ ಅವರು ಸ್ಪಷ್ಟ ಮಾಡ್ತಾ ಅದು ಅದೇ ಅಜಾದಿ ರೂಪಗಳದು. ಅಜಾದಿ ರೂಪಗಳದ ಚಿಂತನೆ ಕೊಡ್ತಾರೆ ಅವರು. ಅದೇ 51 ಕೆಲವು ಮುದ್ರೆಗಳಲ್ಲಿರ್ತಾವೆ, ಕೆಲವು ಇರೋದಲ್ಲ. ನಾನು ಪ್ರತಿಯೊಂದು ಮುದ್ರೆ ಲೆಕ್ಕ ಹಾಕೋದು ಕೂತ್ಕಡಿಗೆ ಇವು ಆರೆಗಳು ಹಿಂಗೆ ಬಂದಿರ್ತಾವೆ, ಮುಳ್ಳುಗಳು ಬಂದಿರ್ತಾವಲ್ಲ, ಅವು 51 ಇರತಕ್ಕಂಥದ್ದು. ಆದರೆ ಬಿಜ್ಜೂರು ಗುರಣ್ಣ ಏನು ಮಾಡಿಸಿದ್ರಲ್ಲ ಅದರಲ್ಲಿ 51 ಇಟ್ಟಿದ್ದಾರೆ. ಕರೆಕ್ಟಾಗಿ 51 ಇಟ್ಟು ಅವು ಅಜಾದಿ. ಅದು ನಾನು ಹೇಳಿದ್ನಲ್ಲ, ಚಕ್ರಾಬ್ಜ ಮಂಡಲವನ್ನು 3 ತರಹದಲ್ಲಿ ನಾವು ಪ್ರತಿನಿತ್ಯದಲ್ಲಿ ಬರಿಬೋದು ಅವಸರವಸರದಲ್ಲಿ. ಮೊದಲನೇದು 4 ವಲಯಗಳಿಂದ ಕೂಡಿದ್ದು, ಎರಡನೇದು 6, ಕೊನೆಯದು 9 ವಲಯಗಳಿಂದ. ಬಿಜ್ಜೂರು ಗುರಣ್ಣವರು ಆ ದೃಷ್ಟಿಕೋನದಲ್ಲಿ ಸುದರ್ಶನ ಚಕ್ರವನ್ನು ತಯಾರು ಮಾಡ್ತಾ ಸಹಜವಾಗಿ ಪಂಚಮುದ್ರೆಗಳನ್ನು ಮಾಡಿದ್ದಾರೆ. ಎರಡನೇದು ಚಕ್ರಾಬ್ಜ ಮಂಡಲದ ಚಿತ್ರಪಟವನ್ನು ಮಾತ್ರ ಅವರು ಮಾಡಿದರು. ಅದರ ಬಗ್ಗೆ ಪುಸ್ತಕ ಬರೀಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಗೋರೆಬೆಳ ಹನುಮಂತರಾಯರು ಬರೆದಿದ್ದು, ಬಂಧುಗಳೇ ಅಲ್ವಾ, ಗೋರೆಬೆಳ ಹನುಮಂತರಾಯರು ಬರೆದಿದ್ರು, ಅದು ಕಂಡುಬಿಟ್ಬಿಟ್ರು. ನಂತರದಲ್ಲಿ ಚಕ್ರಾಬ್ಜ ಮಂಡಲದ ಬಗ್ಗೆ ಪುಸ್ತಕ ಕೊಟ್ಟವರು ಯಾರು? ಬನ್ನಂಜೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಅವರೇ ಅತ್ಯಂತ ಹಿಂದೆ ಕೊಟ್ಟವರು. ಬನ್ನಂಜೆ ಗೋಂಜಾತಾರ ನಂತರದಲ್ಲಿ ಏನು ಬೇಕಾದಷ್ಟು ಬಂದವೆ. ಅವು ಕಾಲ ನಿರ್ಣಯ ಮಾಡೋದು ಬೇಕಾಗಿಲ್ಲ. ಶ್ರೀಪಾದರಾಜ ಮಠದವರು ಮಾಡಿದ್ದಾರೆ. ಈ ಕಡೆ ಬೇರೆ 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 ಇವಾಗಂತೂ ವಿಪರೀತ ಬಂದಿದ್ದಾವೆ. ಮೊನ್ನೆ ರೀಸೆಂಟಾಗಿ ಒಂದು ಬೆಂಗಳೂರಲ್ಲಿ ನಾನು ಹೋದಾಗ ಒಬ್ಬ ಹುಡುಗಿ, ದಯಮಾಡಿ ಇದು ನಾವು ಸ್ಫೂರ್ತಿ ತಗೋಬೇಕು ಅಂತಂಬ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ. ಆ ಹುಡುಗಿ ಮಾಡಿದ್ದು ತಪ್ಪು ನೋಡೋದು ಬೇಡ. ನಾವು ಆ ತಪ್ಪುಗಳು ಹುಡುಕೋದಕ್ಕಿಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾಳ, ಆ ಪ್ರಯತ್ನ ನಾವು ಶ್ಲಾಘನ ಮಾಡಬೇಕೆ ಹೊರತಾಗಿ ತಪ್ಪು ಮಾಡಿದ್ದೀನಿ ನೀನು ಕೆಲಸಕ್ಕೆ ಬಾರದು ಹಾಗೆಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆ ಹುಡುಗಿ ಕಂಪ್ಯೂಟರ್ನಲ್ಲಿ ಇಷ್ಟು ಸುಂದರವಾಗಿ ಮಾಡಿದ್ದಾಳೆ ಅಂದರೆ ಚಕ್ರಾಬ್ಜ ಮಂಡಲದ ಒಂದೊಂದು ಮಂಡಲವನ್ನು, ಅದರಲ್ಲಿರುವ ರೂಪಗಳನ್ನು, ಭಗವದ್ ರೂಪಗಳು ಇನ್ನೊಂದು ಬಹಳ ಅದ್ಭುತವಾದ ರೀತಿಯಲ್ಲಿ ಅದನ್ನು ಇವತ್ತೇನು ಮಾಡ್ತಾಳೆ ಅಂದರೆ ಪಿಕ್ಚರೈಸ್ ಮಾಡಿ, ಅಂದರೆ ಗೋಡೆ ಮೇಲೆ ಹಾಕಿ ತೋರಿಸ್ತಾಳೆ. ದೊಡ್ಡ ಗೋಡೆ ಮೇಲೆ ತನ್ನ ಭಜನಾ ಮಂಡಳಿಗಳು ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಅದನ್ನು ತೋರಿಸ್ತಾ ಇರ್ತಾಳೆ. ನನ್ನ ಮಿತ್ರ ಪರಿಮಳಾಚಾರ್ಯರಿಗೆ ಫೋನ್ ಮಾಡಿ ಕೇಳಿದ್ದೆ, ಪರಿಮಳ ನೀನು ಅಪೇಕ್ಷೆ ಭಟ್ರೆ ನೀನು ಆಜ್ಞಾ ಕೊಟ್ಟರೆ ಆ ಹುಡುಗಿಯನ್ನು ಇಲ್ಲಿ ಕರೆಸೋಣ. ಆ ಹುಡುಗಿಯೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಮ್ಮ ನೀ ಬಾಂಬೆಗೆ ಬರ್ತೀಯಾ ಅಂದರೆ ತಪ್ಪದಲ್ಲೇ ಬರ್ತೀನಿ ನಾನು. ನೀವು ನೋಡಮ್ಮ ನನಗೆ ಏನು ಕೊಡ್ಲಕ್ಕಾಗಲ್ಲ, ಬರ್ತೀನಿ, ನೀನು ಕೊಡ್ತೀನಿ ತಿಳ್ಕೊಬಾರ್ದು. ಅಯ್ಯೋ ನಂಗೆ ಬೇಡ್ರಿ, ಅದೆಲ್ಲ ನನಗೆ ದೇವರು ತೃಪ್ತಿಯಾಗಿ ಕೊಟ್ಟಿದ್ದಾನೆ. ನಾನು ಬಂದು ಅಲ್ಲಿ ನಮ್ಮ ಬಾಂಬೆ ಭಜನಾ ಮಂಡಳಿಗಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಪಿಕ್ಚರ್ ತೋರಿಸ್ತಾಳೆ, ಸ್ಕ್ರೀನ್ ಮೇಲೆ ತೋರಿಸ್ತಾಳೆ. ದೊಡ್ಡ ಸ್ಕ್ರೀನು ಬೇಕಾಗಿಲ್ಲ, ಸ್ಕ್ರೀನ್ ಇಲ್ಲದೆ ಇದ್ರೂ ಕೂಡ ಬರೀ ಗೋಡೆ ಇದ್ದರೂ ಸಾಕು. ಆ ಗೋಡೆ ಮೇಲೆ ಕಂಪ್ಯೂಟರ್ ಇಟ್ಕೊತಾಳೆ, ಅದನ್ನು ಪ್ರೊಜೆಕ್ಟ್ ಮಾಡ್ತಾಳೆ. ಪ್ರೊಜೆಕ್ಟ್ ಮಾಡಿದಾಗ ಒಂದೊಂದು ಮಂಡಲ, ಒಂದು ಕಡೆ ವಿಜಯರಾಯರ ಸುಳಾದಿ ತಾಳ, ಅದರ ಬಗಲಾಗೆ ಅದರ ವಿವರಣೆ, ಒಂದೊಂದು ಮಂಡಲದ ಮಾಡ್ತಾಳೆ. ಆ ಹುಡುಗಿ ನನಗೆ ತಿಳಿದ ಮಟ್ಟಿಗೆ ಅವಳು ಕೊನೆಯವಳು. ಚಕ್ರಾಬ್ಜ ಮಂಡಲದ ಬಗ್ಗೆ ಪರಿಶ್ರಮ ಮಾಡಿದ ಒಂದು ಹೆಣ್ಣುಮಗಳು, ಅದ್ಭುತವಾದ ವ್ಯಕ್ತಿ. ಹಾಗೆ ನಿಮಗೆಲ್ಲ ಗೊತ್ತಿರ್ತದೆ, ದೀಪದ ಹೆಣ್ಮಗಳು ಎಲ್ಲಿ ಧಾರವಾಡದ ದೀಪದ ಅಣ್ಣಯ್ಯ ವಂಶದವರು. ಆಕೆ ಭಾರೀ ದಾಸಾಹಿತ್ಯದಲ್ಲಿ ಪರಿಶ್ರಮ ಮಾಡಿದ ದೊಡ್ಡ ಹೆಣ್ಣುಮಗಳು. ಈ ಚಕ್ರಾಬ್ಜ ಮಂಡಲ ಅಂದುಕೊಳ್ರಿ, ಸೃಷ್ಟಿ ಪ್ರಕರಣ ಅಂದುಕೊಳ್ರಿ, ಎಲ್ಲದರ ಬಗ್ಗೆ ಭಾಳ ದೊಡ್ಡ ಪರಿಶ್ರಮ ಮಾಡಿದ ವ್ಯಕ್ತಿ. ಸೊ ಇಷ್ಟನ್ನು ನಾವು ನಿನ್ನೆ ತಿಳ್ಕೊಂಡು ಒಂದು ಮೊದಲನೆಯ ವಲಯ ಅಂದರೆ ಮಧ್ಯದಲ್ಲಿರುವ ಈ ಮೊದಲನೆಯ ವಲಯದ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ. ಇದು ಅಧ್ಯಾತ್ಮದ ದೃಷ್ಟಿಯಲ್ಲಿ ಇದನ್ನು ಏನು ಅಂದ್ಕೋಬೇಕು ನಾವು? ಇದನ್ನೇನು ಅಂದ್ಕೋಬೇಕು? ಇದನ್ನು ಸ್ವರೂಪ ದೇಹ ಅಂತ ಚಿಂತನೆ ಮಾಡಬೇಕು.
ಸ್ವರೂಪ ದೇಹದಲ್ಲಿರುವ ಬಿಂಬರೂಪಿಯ ಪ್ರತಿನಿಧಿನೇ ಘೃಣಿ. ಅವನ ಬಿಂಬಕ್ಕೆ ವಿಜಯಪ್ರಭುಗಳು ಕೊಟ್ಟ ಹೆಸರು ಘೃಣಿ. ಓಂ ಘೃಣಿಹಿ ಓಂ ಅಂತಕ್ಕಂಥ ಒಂದು ಮಂತ್ರವನ್ನು ಕೊಟ್ಟಾದರೆ ಅವರು ಅಧ್ಯಾತ್ಮ ವಾಮನ ವಿಠ್ಠಲರು ಇದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಆ ಬಿಂಬನನ್ನು ಅವನಿಗೆ ನಾವು ಸಾಮಾನ್ಯವಾಗಿ ಬಿಂಬನ ಪರಿಚಯ ನಮಗಿರೋದಲ್ಲ. ಬಿಂಬನಿಗೆ ಒಂದು ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರಕಾರರು, ಹರಿ ಹರಿ ಅಂಥೇಳಿ. ಎಲ್ಲಿವರೆಗೆ ನಮ್ಮ ಅಂತರ್ಯಾಮಿಯಾದ ಅವನವನ ಜೀವಿ, ಆ ಜೀವಿಯ ಸ್ವರೂಪ ದೇಹದ ಒಳಗಿರುವ ಬಿಂಬ ಯಾವ ರೀತಿಯಲ್ಲಿರ್ತಾನೆ, ಜೀವಿಯ ಸ್ವರೂಪ ಹೇಗಿರ್ತದೋ ಅದೇ ಪ್ರಕಾರ ಅಲ್ಲೇ ಗುರುಗಳ ಜೀವಿಯ ಸ್ವರೂಪ ಹೇಗಿರ್ತದೋ ಹಾಗೆ. ಅಂದರೆ ಜೀವಿಗಳೆಷ್ಟು 84 ಲಕ್ಷ ಜೀವರಾಶಿಗಳು. 84 ಲಕ್ಷ ಜೀವರಾಶಿಗಳಿಗೆ ಸಂಬಂಧಪಟ್ಟ 84 ಲಕ್ಷ ಭಗವಂತನ ಬಿಂಬರೂಪಗಳು. ಒಂದೊಂದು ಜಾತಿಯಲ್ಲಿ ಒಂದೊಂದು ಯೋನಿಯಲ್ಲಿ ಅನಂತ ಜೀವರಾಶಿಗಳು. ಅದೇ ರೀತಿಯಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಒಬ್ಬ ಹೆಣ್ಮಗಳು, ಅಮೇರಿಕಾದ ಹೆಣ್ಮಗಳು ಒಂದು ಪ್ರಶ್ನೆ ಮಾಡಿದ್ರು. ಅಲ್ರಿ ಅದೇನು ನೀವು ಹೀಗೆ ಹೇಳ್ತೀರಿ, ನೀವು ನಮಗೆ ಕೆಲವರು ಹೇಳಿದರು ನರಸಿಂಹ ಬಿಂಬ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಅವ್ರು ಕನ್ಫ್ಯೂಸ್ ಆಗಿಬಿಟ್ಟಾರೆ ಪಾಪ. ಮತ್ತೆ ಚಿದ್ದೇಹದ ಒಳಗೆ 84,000 ರೂಪದಲ್ಲಿ ಇದ್ದು ಜೀವರಿಗೆ ಬರುವ ಅಪಮೃತ್ಯುವನ್ನು ತರಿದು ಪರಿತಾನ ಅನ್ನುವ ಪದ್ಯಕ್ಕೆ ಬಿಂಬ ಚಿದ್ದೇಹದಲ್ಲಿಂದ ಸ್ವರೂಪ ದೇಹದಲ್ಲಿ ನರಸಿಂಹ ಇರ್ತಾನೆ, ಆದ ಕಾರಣ ಅವನೇ ಬಿಂಬ ಅಲ್ಲವಾ? ಅಲ್ಲ, ಬಹಳ ಗಮನದಲ್ಲಿಡಬೇಕಾಗುತ್ತೆ. ಸ್ವರೂಪ ದೇಹದಲ್ಲಿ ಭಗವಂತನ ಎಷ್ಟು ರೂಪಗಳಿರ್ತಾವೆ. ನಾನು ಗುರುಗಳ ಹತ್ರ ಹೇಳಿಬಿಡ್ತೀನಿ, ತಪ್ಪಿದ್ರೆ ಒತ್ತಿದ್ದಿಲ್ಲ ಅದನ್ನು. ನಾನು ಸ್ಟಡಿ ಮಾಡಿದ ದಾಸ ಸಾಹಿತ್ಯನ ಆಧಾರ ಮಾಡಿಕೊಂಡು ತಪ್ಪಿರ್ಬೋದು, ಇದರಲ್ಲಿ ಶುದ್ಧ ಅಂತ ಹೇಳ್ತಾ ಇಲ್ಲ. ಬಿಂಬರೂಪ ಒಂದೇ ಇರೋದು, ಮತ್ತು 2 3 ಮೂಲೇಶ ಅಗ್ರೇಶ ಪ್ರಾದೇಶ ಇವೆಲ್ಲ ಇಲ್ಲಿ ಈ ಸ್ಥೂಲ ಶರೀರದಲ್ಲಿ ಅಂತ ನಾನು ಚಿಂತನೆ ಮಾಡ್ತಾಯಿದ್ದೀನಿ. ಬಿಂಬ ಸ್ವರೂಪ ದೇಹದಲ್ಲಿ ಬಿಂಬ ಒಂದೇ ಇರ್ತಾನೆ. ಆ ಬಿಂಬ ಶಾಶ್ವತವಾಗಿರ್ತಾನೆ. ಆದ ಕಾರಣವೇ ಅವನಿಗೆ ಸಖ ಅಂತಂಬ ಹೆಸರು. ಭಗವಂತನಿಗೆ ತಾಯಿ ಎಂಬ ಹೆಸರೂ ಅದೇ. ಅವನ ಅಮ್ಮನೂ ಆಗ್ತಾನೆ. ಯೋನ ಪಿತಾ ಜನಿತ ಯೋ ವಿಧಾತ. ಅವನ ಅಪ್ಪ ಹೌದು, ಅಮ್ಮ ಹೌದು. ಆದರೆ ಈ ಅಪ್ಪ ಅಮ್ಮ ಇವೆಲ್ಲ ಬೇರೆ 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 ಸಮಯದಲ್ಲಿ ಬರ್ತವೆ. ಆ ಬಿಂಬರೂಪಿ ಇದ್ದಾನಲ್ಲ, ಅವನಿಗೂ ಜೀವಿಗೂ ಇರತಕ್ಕಂಥ ಸಂಬಂಧ ಯಾವುದು ಅಂದರೆ ಅದು ಸಖತ್ವ, ಮಿತ್ರತ್ವ. ಅವನ್ನ ಬಿಟ್ಟು, ಜೀವಿಯನ್ನು ಬಿಟ್ಟು ಭಗವಂತ ಒಂದು ಕ್ಷಣನೂ ಕದಲೋದಿಲ್ಲ. ಅವನೊಟ್ಟಿಗೆ ಇರ್ತಾನೆ. ಎಲ್ಲಿವರೆಗಿರ್ತಾನೆ, ಎಲ್ಲಿಂದಿದ್ದಾನೆ ಗೊತ್ತಿಲ್ಲ. ಎಲ್ಲಿವರೆಗೆ ಇರ್ತಾನೆ ಅಂದರೆ ಜೀವಿ ಅವಿನಾಶಿ. ಅವಿನಾಶಿಯಾದ ಜೀವಿಯಲ್ಲಿ ಮೋಕ್ಷದಲ್ಲಿ ಎಷ್ಟು ದಿವಸ ಇರ್ತಾನೆ ಅದು ಪ್ರಶ್ನೆ ಇಲ್ಲ. ಅನಂತ ಕಾಲದಿಂದ ಇದ್ದಾನೆ. ಅನಂತ ಕಾಲದವರೆಗೆ ಜೀವಿಯೊಟ್ಟಿಗೆ ಭಗವಂತ ಇರ್ತಾನೆ. ಅವನನ್ನು ಗುರುತಿಸುವುದು ಹೇಗೆ? ಭಗವಂತ ಜೀವಿ ಕಾಗೆಯ ಸ್ವರೂಪ ಇದ್ದರೆ ಭಗವಂತ ಕೂಡ ಕಾಗೆಯ ಸ್ವರೂಪದಲ್ಲೇ ಜೀವಿ. ಯಾಕಂದರೆ ಎಲ್ಲ ಜೀವಿರಾಶಿಗಳಿರ್ತವೆ. ಮೋಕ್ಷದಲ್ಲಿ ಎಲ್ಲರೂ ನಮ್ಮ ಈ ಥರ ಕೈ ಕಾಲು, ಅದು ಶ್ರೀ ವೈಷ್ಣವರ ಸಿದ್ಧಾಂತ. ಶಂಖಚಕ್ರ ಎಲ್ಲ ಹಿಡ್ಕೊಂಡು ಕೂತ್ಕೊಬೋದು. ಇಲ್ಲ, ಆಚಾರ್ಯರ ಸಾರೂಪ್ಯ ಸಾಲುಕ್ಯ ಸಾಮೀಪ್ಯ ಅದು ಬೇರೆ. ಸಾಮಾನ್ಯವಾಗಿ ಮೋಕ್ಷ ಹೊಂದಿದ ಮೇಲೆ, ಮುಕ್ತನಾದ ಮೇಲೆ ಜೀವಿ ಯಾವ ರೀತಿ ಇರ್ತಾನೆ ಅಂದರೆ ತನ್ನ ಸ್ವರೂಪದ ಪ್ರಕಾರ ಅಲ್ಲಿ ಇರ್ತಾನೆ. ತೃಣಜೀವಿ ಇರ್ತಾನೆ, ತೃಣಜೀವಿಯಾಗಿಯೇ ಇರ್ತಾನೆ. ವೃಕ್ಷಜೀವಿ ಇರ್ತಾನೆ, ವೃಕ್ಷಜೀವಿಯಾಗಿಯೇ ಇರ್ತಾನೆ. ಕಾಗೆ, ನಾಯಿ, ಇನ್ನೊಂದು ಎಲ್ಲ ರೂಪಗಳಿಂದ ಅದಿಷ್ಟೇ. ಇಲ್ಲಿ ಸಾಧನ ಕಾಲದಲ್ಲಿ ಸಾತ್ವಿಕ ಜೀವಿ ಅಂದ್ಕೊಳ್ರಿ. ಸಾಧನ ಕಾಲದಲ್ಲಿ ಹುಟ್ಟಿದಾಗ ಅವನು ನಾಯಿಯಾಗಿ ಹುಟ್ಟಬೋದು, ಹಂದಿಯಾಗಿ ಹುಟ್ಟಬೋದು. ಅಲ್ಲಿ ಹೊಲಸು ಕಾಣಬಹುದೇ ಹೊರತಾಗಿ ಮೋಕ್ಷದಲ್ಲಿರುವಾಗ ಆ ನಾಯಿಯ ರೂಪದಲ್ಲೋ ಅಥವಾ ಇನ್ನೊಂದು ರೂಪದಲ್ಲೋ ಇದ್ದ ಮಾತ್ರಕ್ಕೆ ಅವನು ಹೊಲಸು ಕೆಟ್ಟು ರೂಪ ಅದು ಅಸಹ್ಯ ಅಂತ, ಅದು ಆನಂದಮಯವಾಗಿರ್ತಾರೆ. ಆನಂದವನ್ನೇ ಅನುಭವಿಸ್ತಾ ಇರ್ತಾನೆ. ಇದನ್ನು ಗುರುಗಳು ಏನಾದರೂ ಇದ್ದರೆ ಸ್ಪಷ್ಟ ತಿದ್ದಿದ್ರೆ ನಮಗೆ, ನಾನು ಹೇಳೋದು, ನಾವು ಶಿಷ್ಯರಾಗಿ ನಿಮ್ಮ ಮುಂದೆ ಕೂತ್ಕೊಂಡೀವಿ. ನಮಗೆ ಜ್ಞಾನದ ತಪನ ಅದೇ. ನೀವು ತಿಳಿಸಿಕೊಟ್ರೆ ನಾವು ಉದ್ಧಾರ ಆಗ್ತೀವಿ, ಇಲ್ಲದೇ ಇದ್ದರೆ ಉದ್ಧಾರ ಆಗೋದು. ಸೊ ಸಖತ್ವೇನ ಜೀವಿಯ ಅಂತರ್ಯಾಮಿಯಾಗಿ ಇರತಕ್ಕಂಥ ಭಗವಂತ ಅವನ ಬಿಂಬ, ಅವನಿಗೆ ಅವನ ಪರಿಚಯ ಆಗೋವರೆಗೆ, ಅಪರೋಕ್ಷ ಅಂತ ಏನು ಹೇಳಿದ್ರಲ್ಲ, ಬಿಂಬಾಪರೋಕ್ಷ, ಆ ಬಿಂಬಾಪರೋಕ್ಷ ಆಗೋವರೆಗೆ ನನ್ನ ರೂಪ ಯಾವುದು ಗೊತ್ತಾಗೋಲ್ಲ. ನನ್ನ ರೂಪ ಗೊತ್ತಾದ ಮೇಲೆ, ಪರಮಾಚ್ಛಾದಿಕ ಅಂತಂಬ ತೆರೆ ಹೋದ ಮೇಲೆ ಬಿಂಬನ ಸ್ಪಷ್ಟ ದರ್ಶನ ಆಗ್ತದೆ. ಅಲ್ಲಿವರೆಗೆ ಅವನನ್ನು ಹರಿ ಅದು ಕಾರಣ ಜಗನ್ನಾಥದಾಸರು ಹರಿಕಥಾಮೃತ ಸಾರ. ನಾನು ಇದು ಬಿಂಬೋಪಾಸನೆಗೆ ಸಂಬಂಧಪಟ್ಟ ಗ್ರಂಥ. ಆ ಬಿಂಬರೂಪ ಯಾವುದು ಅಂದರೆ ಹರಿ ಅಂತ ಕರೆಸ್ಕೋತಾನೆ ಅಂತ ಹೇಳ್ತಾರೆ.
ಮಾಮನ ವಿಠ್ಠಲ್ ಹೇಳ್ತಾರೆ, ಹರಿಶಬ್ದ ವಾಚ್ಯನಾಗಿ ತಿಳಿಯುವವರಿಗೆ ಹರಿಶಬ್ದದಿಂದ ಕರೆಸಿಕೊಳ್ಳಲ್ಪಡುವ ಬಿಂಬ ನಮ್ಮ ವಿಜಯರಾಯರು ಕೊಟ್ಟ ಹೆಸರು ಯಾವುದು ಅಂದರೆ ಘೃಣಿ ಎಂಬ ಶಬ್ದ. ಹೌದ್ರಿ, ಘೃಣಿ ಎಂಬುದು ಅದು ಹೇಗೆ ಕೂಡ್ತಂದರೆ ಘೃಣ ಕರುಣೆ ಉಳ್ಳವನಾದ ಕಾರಣ ಅವನನ್ನು ಘೃಣಿ. ಏನು ಕರುಣೆ ಅಂದರೆ ಜೀವಿಯನ್ನು ಬಿಟ್ಟು ಅಗಲದೆ ಅವನಿಗೆ ರಕ್ಷಾ ಕವಚವಾಗಿ ಅವನನ್ನು ಪ್ರತಿಕ್ಷಣ ನಿರೀಕ್ಷಣೆ ಮಾಡ್ತಾ ಅವನನ್ನು ನೋಡ್ತಾ ಅವನಿಂದ ಸಾಧನ ಮಾಡಿಸ್ತಾನಲ್ಲ, ಆದ ಕಾರಣ ದೊಡ್ಡ ಕರುಣಾಮೂರ್ತಿ ಅವನು ಬಿಂಬ. ಸೊ ಇದು ಮಧ್ಯದಲ್ಲಿರುವುದು, ಇದು ಸ್ವರೂಪ ದೇಹಕ್ಕೆ ಪ್ರತಿರೂಪ. ಮಧ್ಯದಲ್ಲಿರುವ ಓಂ ಘೃಣಿಹಿ ಓಂ ಎನ್ನುವುದು ಬಿಂಬರೂಪ. ಇದರ ಮೇಲೆ ದಾಸರು ಹೇಳ್ತಾರೆ, ಮೇಲೆ 2 ಅಕ್ಷರ ಬರಿಬೇಕಂತ, ಮೇಲೆ ಒಂದು ಕೆಳಗೊಂದು, ಅಂ ಮತ್ತು ಅಹ. ಇದರ ಬಗ್ಗೆ ನಿಜವಾಗಿ ಬನ್ನಂಜಿಯವರಿಗೆ ಧನ್ಯವಾದ ಹೇಳಬೇಕು. ಅವರು ಎಷ್ಟು ಆಳವಾಗಿ ಚಿಂತನೆ ಮಾಡ್ತಾರೆ ಅಂದರೆ ಈ ಅಂ ಅಹ. ಯಾಕಂದರೆ ಮುಂದಿನ ಮಂಡಲಗಳಲ್ಲಿ ಕೆಲವು ಎಲ್ಲ ಮಂಡಲಗಳಲ್ಲ, ಈ ವಿಷ್ಣುವು 6 ದಳದ ಕಮಲ, 6 ಷಟ್ಕೋಣದ ಮಂಡಲ, ಅಲ್ಲಿಂದ ಮುಂದೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಮಂಡಲಗಳಲ್ಲಿ ಅಜಾದಿ ರೂಪಗಳ ಚಿಂತನೆ ಬರ್ತದೆ. ಕೊನೆಗಂತೂ ಪೂರ್ಣ 51 ಅಜಾದಿ ರೂಪಗಳ ವಲಯ ಹೇಳ್ತಾರೆ. ಈ ಬೇರೆ ಬೇರೆ ವಲಯಗಳಲ್ಲೂ ಕೂಡ ವಿಜಯರಾಯರು ಈ ಈ ಏನವಲ್ಲ ಈ 51 ಅಕ್ಷರಗಳನ್ನು ತುಂಬುತ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ದಳದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಎಷ್ಟೆಷ್ಟು ಅಕ್ಷರ ಇರಬೇಕು ಅಂತ ಹೇಳ್ತಾರೆ. ಅದನ್ನು ಇಟ್ಟುಕೊಂಡು ಬನ್ನಂಜಿಯವರು ಹೇಳ್ತಾರೆ, ಇಲ್ಲಿ ಕೂಡ ಸಂಕ್ಷೇಪ ರೂಪದಲ್ಲಿ ಅಂ ಅಹ ಅಂತ 2 ಅಕ್ಷರ ಹೇಳಿದರೂ ಕೂಡ ಈ ಅಂ ಅಹ ಈ 2 ಅಕ್ಷರವಲ್ಲ, ಇಡೀ 51 ಅಕ್ಷರಕ್ಕೆ ಇವು ಪ್ರತಿನಿಧಿಗಳು. ಅಂ ಎಂಬುದೇನದಲ್ಲ ಅಜ್ಜುವರ್ಣಗಳು, ಅಂದರೆ ಸ್ವರಾಕ್ಷರಗಳಿಗೆ ಪ್ರತಿನಿಧಿ. ಆ ಅಂಬ ಅಮ್ಮದಲ್ಲ, ಅದರಿಂದ ಆ ಈ ಉ ಎ ಐ ಓ ಮಹ ಅಂತ ಏನದಲ್ಲ, ಅಂ ಅಜಾಯ ನಮಃ ಆನಂದಾಯ ನಮಃ ಇಂದ್ರಾಯ ನಮಃ ಅವಷ್ಟನ್ನು ಅಲ್ಲಿ ಚಿಂತನೆ ಮಾಡಬೇಕು. ಅಹ ಅಂಬೋದರಿಂದ ಇದು ಯಾವುದು ವ್ಯಂಜನಾಕ್ಷರ ಅಂದರೆ ಕ ಖ ಗ ಘ ಯ ಅಲ್ಲಿಂದ ಹಿಡ್ಕೊಂಡು ಕ್ಷಕಾರ ಪರ್ಯಂತರ ಇರತಕ್ಕಂಥ ಎಲ್ಲ ಅಕ್ಷರಗಳನ್ನು ಚಿಂತನೆ ಮಾಡಬಹುದು. ಅದೇ ಹೇಳ್ತೀನಲ್ಲ ನಾನು ಮತ್ತೆ ಭಗವಂತ ಒಬ್ಬೊಬ್ಬ ಅಧಿಷ್ಠಾನದಲ್ಲಿ ನಿಂತುಕೊಂಡು ಒಂದೊಂದು ಪ್ರತಿಭೆ ಕೊಡ್ತಾ ಇರ್ತಾನೆ. ಅದನ್ನು ನೋಡಿ ಆನಂದ ಬಳ್ಳಕ್ಕೆ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅವರಲ್ಲಿರುವ ದೋಷ ಎಣಿಸ್ತಾ ಅದರಿಂದ ಆ ಜ್ಞಾನದಿಂದ ನಾವು ದೂರ ಆಗಬಾರ್ದು. ಅದು ನಿಜವಾಗಿ ನಾವು ಮಾಡಬೇಕಾದ ಕರ್ತವ್ಯ. ಆ ದೃಷ್ಟಿಯಲ್ಲಿ ನೋಡಿದಾಗ ನಿಜವಾಗಿ ಚಕ್ರಾಬ್ಜ ಮಂಡಲದ ಬಗ್ಗೆ ಹೆಚ್ಚು ಮಾಹಿತಿ ಬನ್ನಂಜಿಯವರು ಸ್ವಲ್ಪ ಓದೀನಿ, ನಾನು ಅದನ್ನು ಓದೀನಿ, ಬೇರೆಯವ್ರದ್ದು ಓದೀನಿ. ಆದರೆ ಒಳ ಅಂತರಾರ್ಥವನ್ನು ಆಳವಾಗಿ ನಂಗೆ ತಿಳಿಸಿಕೊಟ್ಟ ಪುಣ್ಯಾತ್ಮರು ಅಂದರೆ ಸಿರಿವಾರ ರಾಮಾಚಾರ್ಯರು, ಸಂತೆಕೇಲೂರು ವೆಂಕಟರಾಯರು. ಸಂತೆಕೇಲೂರು ಇವಾಗ ನೋಡ್ರಿ, ನಾನು ಹೇಳೋದು ಇದೊಂದು ಸಂದರ್ಭ ಅಲ್ಲ ಇದಕ್ಕೆ, ಆದರೆ ವಿಜ್ಞಾಪನ ಅಂದುಕೊಳ್ರಿ. ಸಂತೆಕೇಲೂರು ವೆಂಕಟರಾಯರು ರಚನೆ ಮಾಡ್ತಾರೆ, ಕೀರ್ತನೆ ಅದು ಹಾಡುಗಳು ಬರೀತಾರೆ ಅಂಬೋದು ಯಾರಿಗೂ ಗೊತ್ತಿದ್ದಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರ ಮಕ್ಕಳಿಗೆ ಗೊತ್ತಿಲ್ಲ, ಸ್ವತಃ ಮಕ್ಕಳಿಗೆ ಕೂಡ ಸಂತೆಕೇಲೂರು ವೆಂಕಟರಾಯರು ವೆಂಕಟಾಂಬ ಅಂಕಿತದ ಮೇಲೆ ಕೀರ್ತನೆಗಳನ್ನು ಬರೆದಿದ್ದಾರೆ ಎಂಬುದು ಗೊತ್ತಿಲ್ಲ. ಅವರು ಮೊನ್ನೆ ವೈಕುಂಠ ಯಾತ್ರೆ ಮಾಡಿದ ಮೇಲೆ ಅವರು ಒಂದು ಗಂಟು ಮಾಡಿಕೊಂಡಿದ್ದರು, ಮ್ಯಾನಸ್ಕ್ರಿಪ್ಟ್ ಗಂಟು. ಯಾರ್ಯಾರಿಗೂ ಕೊಡ್ತಿದ್ದಿಲ್ಲ. ನಾನು ಸ್ವತಃ ನನ್ನ ಮೇಲೆ ಭಾಳ ಅಭಿಮಾನ ಅವರಿಗೆ. ನಾನು ಕೂಡ ನೀವು ದಯಮಾಡಿ ಇಲ್ಲ ಪಣಚಾರ ನನ್ನ ಹತ್ರ ಏನಿಲ್ಲ, ಅದ್ರಾಗ ಇಟ್ಕೊಂಡಾರ. ಇಟ್ಕೊಂಡಾರ ಅಂದರೆ ಅವರು ಮಾಡಿದ ಕೀರ್ತನೆಗಳನ್ನು ಎಷ್ಟು ಕೀರ್ತನೆ ಮಾಡಿದ್ದಾರೆ ಅಂದರೆ ಸುಮಾರು 200-300 ಕೀರ್ತನೆ ಅದ್ಭುತವಾದ ಪ್ರಮೇಯಗಳಿಂದ ಕೂಡಿದ್ದು. ಆ ಹಾಡುಗಳನ್ನು ಬಗಲಾಗಿಟ್ಕೊಂಡು ನೋಡಿಬಿಟ್ರೆ, ಅಂಕಿತ ಒಂದು ಸೈಡ್ ಇಟ್ಟುಬಿಟ್ರೆಗಿನ ಇದೇನು ನಮ್ಮ ಅದನ್ನು ಹಾಡು ಹೇಳ್ತಾರೆ ಅಂದ್ಕೊಡ್ರಿ, ಹೇಳಿದ ಕೂಡಲೇ ಅಂಕಿತ ಬರೋದಕ್ಕಿಂತ ಮುಂಚೆಲೇ ಇದು ಯಾರೋ ವಿಜಯರಾಯ ಮಾಡಿರ್ಬೇಕು, ಇದು ಭಾಳ ಎಲ್ಲ ಜಗನ್ನಾಥ ದಾಸರು ಮಾಡಿರಬೇಕು, ಗೋಪಾಲ ದಾಸರು ಮಾಡಿರಬೇಕು ಅಂತ ಅನಿಸಿಬಿಡ್ತಾರೆ. ಆ ಧಾಟಿ, ಆ ಶೈಲಿ, ಆ ರಚನಾ ಪ್ರಕ್ರಿಯೆ, ಅವರು ಮಾಡುವ ಶಬ್ದ ಪ್ರಯೋಗಗಳು ಅಷ್ಟು ಸುಂದರ ಇಲ್ಲಿವರೆಗೆ ಹೊರಗೆ ಬಿದ್ದಿದ್ದಿಲ್ಲ ಮಹಾನುಭಾವ. ಅವರು ವೈಕುಂಠ ಯಾತ್ರೆ ಮಾಡಿದ ಮೇಲೆ ಆ ಗಂಟು ಹೊರ ತೆಗೆದರೆ ಒಳಗಡೆ ಅದ್ಭುತ. ಅದರಲ್ಲಿ ಅವರು ಮಾಡಿದ ಒಂದು ಅದ್ಭುತ ಇದದೆ, ವೆಂಕಟಾಚಲಪತಿಯ ಬಗ್ಗೆ ಒಂದು ಕೀರ್ತನೆ ಮಾಡಿ ಒಂದು ಸುಮಾರು 100 ನುಡಿಯ ಒಂದು ಕೀರ್ತನೆ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ವಿಷಯ ಹೇಳಿದ್ದಾರೆ ಅಂದರೆ ಬೆಟ್ಟನ್ನು ಒಂದು ಅದ್ಭುತ ರೀತಿಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ನನ್ನ ವಿಜಯರಾಯರೇ ಮೊದಲಾದವ ಮಹಿತಾತ್ಮರು ನಂಗೆ ತೋರಿದ ದಾರಿಯಲ್ಲಿ ಈ ವೆಂಕಟಾದ್ರಿಯ ಬಗ್ಗೆ ಹೇಳ್ತೀನಿ ಅಂಥೇಳಿ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದು ಇವತ್ತು ಮುಂಜಾನೆ ಹೇಳಿನಲ್ಲ, ಏನು ಹೇಳಿನಿ, ಆ 4 ಬೀದಿಗಳು ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಪ್ರತಿರೂಪ.
ಗರ್ಭ ದೇವಾಲಯದ ಮೊದಲನೇ ಪ್ರಾಕಾರ ಸ್ಥೂಲ ದೇಹ, ಎರಡನೇ ಪ್ರಾಕಾರ ಅನಿರುದ್ಧ ಶರೀರ, ಮೂರನೇ ಪ್ರಾಕಾರ ಬಂಗಾರ ಬಾಗಿಲು, ಅದು ಲಿಂಗ, ಗರ್ಭಗುಡಿ ಸ್ವರೂಪ ದೇಹ. ಈ ಚಿತ್ರೀಕರಣ ಕೊಟ್ಟವರು ಅವರು ಇನ್ನೊಂದು ಹೊಸದು ಹಾಕ್ತಾರೆ ಸ್ವಾಮಿ. ಹುತ್ತದಲ್ಲ, ಮುಂದೆ ಆ ಹುತ್ತನ್ನು ಬುದ್ಧಿ, ಆ ಹುತ್ತಿನ ಹಿಂದೆ ಇರತಕ್ಕಂಥ ಧ್ವಜವನ್ನು ಮನಸ್ಸು ಅಂತಾರೆ. ಈ ರೀತಿ ದೇಹಕ್ಕೆ ಒಂದು ಅಂದರೆ ವೆಂಕಟರಮಣ ದೇವಾಲಯದಲ್ಲಿ ಪ್ರವೇಶ ಮಾಡೋದಂದರೆ ಅವ್ರ ಕಲ್ಪನೆ ಕೂಡ ಎಷ್ಟು ಚಂದಾಗದೆ. ಅದು ನಿಜವಾಗಿ ಅದು ದೇವಸ್ಥಾನ ನಿರ್ಮಾಣ ಕೂಡ ಹಾಗೆ ಆಗಿದೆ. ಅದು ಹಿತ್ತಾಳಿ ಬಾಗಿಲು, ಅದರೊಳಗಿರೋದು ದೇವಸ್ಥಾನದ ತಿಳಿದು ಮಾಡಿದ್ರು ತಿಳಿದು ಮಾಡಿಲ್ಲ ಗೊತ್ತಿಲ್ಲ. ಭಗವಂತನ ಪ್ರೇರಣೆ ಹಿಂದೆ ಅದ ಅಂಬೋದಕ್ಕೆ ಸಾಕ್ಷಿ ಏನು? ಮೊದಲನೇದು ಹಿತ್ತಾಳಿ ಬಾಗಿಲು. ಹಿತ್ತಾಳಿ ಅಂದರೆ ಅದು ಬಡಬಡಾನ ಏನಾಗ್ತದೆ ಅಂದರೆ ಮಣ್ಣಿನಲ್ಲಿಡ್ರಿ, ಹಿತ್ತಾಳಿ, ಬೆಳ್ಳಿ, ಬಂಗಾರ. ಮೊದಲನೇ ಬಾಗಿಲು ಯಾತ್ರದ್ದು ಹಿತ್ತಾಳಿ ಬಾಗಿಲು, ಎರಡನೇ ಬಾಗಿಲು ಬೆಳ್ಳಿ ಬಾಗಿಲು, ಮೂರನೇ ಬಾಗಿಲು ಬಂಗಾರ ಬಾಗಿಲಲ್ಲ. ಸ್ವಲ್ಪ ಈ ಮೂರು ಲೋಹ ತೊಗೊಳ್ರಿ, ಮಣ್ಣಿನಾಗ ಹಾಕಿರಿ, ಯಾವುದಕ್ಕೆ ಮೊದಲು ತುಕ್ಕು ಹಿಡಿತದೆ ಹೇಳ್ರಿ ನೀವು? ಹಿತ್ತಾಳಿ ಬಡಕ್ಕನ್ನು ಹಿಡಿತದೆ. ಎರಡನೇ ಸ್ವಲ್ಪ ಬೆಳ್ಳಿ, ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್. ಮೂರನೇದಲ್ಲ ಬಂಗಾರ, ಅಷ್ಟು ಬಡ ತುಕ್ಕು ಹಿಡಿಯೋದಿಲ್ಲ. ಅದು ಯಾವಾಗ ಹಿಡಿತದೋಗು ದೇವರೇ ಬಲ್ಲ ಅದು. ಸೊ ಲಿಂಗ ಶರೀರ ನಾಶ ಭಾಳ ಅಷ್ಟು ಇಮಿಡಿಯೇಟಾಗಿ ಆಗೋದಲ್ಲ. ಅನಿರುದ್ಧ ಅದಕ್ಕಿಂತ ಸ್ವಲ್ಪ ಆ ಸ್ಥೂಲ ಶರೀರ ಬರ್ತಿರ್ತದೆ ಹೋಗ್ತದೆ. ಈ ಹಿತ್ತಾಳಿ ಹಾಳಾಗ್ತದೆ, ಮತ್ತು ಹೊಸದು ಹಿತ್ತಾಳಿ ಹಾಕಬಹುದು. ಈ ಕಲ್ಪನೆ ಕೂಡ ಇದು ಭಗವಂತನ ಅನುಗ್ರಹ. ಅದು ಸಾಧಕ ಜೀವಿಯ ಲಕ್ಷಣ ಅಂತ ಎಂದು ನಾನು ಕೀರ್ತನೆ ಮಾಡೀನಿ ಅಂತ ಹೇಳಲಿಲ್ಲ. ದಡ್ಡ ಅಂತಲೇ ಹೇಳ್ಕೋತಾ ಬಂದರು. ಶ್ರೀವಾರ ರಾಮಾಚಾರ್ಯರು ಅಷ್ಟೇ. ಇವತ್ತೇನಾಗಿಬಿಟ್ಟದ ಗೊತ್ತನ, ಒಂದು ಕೀರ್ತನೆ ಮಾಡಿಬಿಡ್ತಾರೆ, ಅದರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋಕೆ ಹತ್ತಿಬಿಟ್ಟಾರೆ. ಇಲ್ಲ, ಶೇಷದಾಸರು ಅವರ ಜೀವನ ಒಂದು ವಿಹಂಗಮ ದೃಷ್ಟಿಯಲ್ಲಿ ನೋಡ್ರಿ. ಅವರು ಪ್ರತಿನಿತ್ಯ ವಾಯುದೇವರಿಗೆ ಒಂದು ತುಳಸಿ ದಳ ಏರಿಸ್ಬೇಕಂತೆ. ಏನು ಆ ತುಳಸಿ ದಳ ಅಂದರೆ ಒಂದು ಸುಳಾದಿನೋ ಒಂದು ಕೀರ್ತನೆನೋ ಮಾಡಬೇಕಂತೆ. ಮಾಡಿ ಅದನ್ನು ವಾಯುದೇವರ ಪಾದಕ್ಕೆ ಇಡಬೇಕಂತೆ. ಅವರ ಶಿಷ್ಯ ಅವನು ಬೇರೆ ರಾಮಾಚಾರ್ಯ ಯಾರು ಇದ್ರಂತೆ, ಅವನಿಗೆ ಅರ್ಚನೆ ಆದ ಕೂಡಲೇ ವಾಯುದೇವರ ಪಾದಕ್ಕೆ ಅರ್ಪಣೆ ಮಾಡಿದ ಕೂಡಲೇ ರಮಣ ಇವಾಗ ನೀವು ನೋಡ್ಬೋದು. ಅಂದರೆ ಮೊದಲ ಕಾಲ ಇದು ಯಾರು ಚಿಂತ್ರವೇಲಿ ಪ್ರಾಣದೇವರು ಗರ್ಭಾಲಯಕ್ಕೆ ನಾವು ಎದುರಿಗೆ ನಿಂತ್ಕೊಂಡ್ರೆ ನಮಗೆ ಎಡಭಾಗ ಆಗ್ತದೆ, ಗರ್ಭಾಲಯಕ್ಕೆ ಬಲಭಾಗದ ಒಂದು ಮಾಡದ, ಆ ಮಾಡದಲ್ಲಿ ಇಡಿಸ್ತಾ ಇದ್ರಂತೆ. ತಾವು ಒಂದು ಬರೆಯೋದು ತಗೊಂಡು ಅದ್ರಾಗ ಇಡೋದು, ಅದು ಇಟ್ಬಿಟ್ಟು ಅದಕ್ಕೆ ಲಾಕ್ ಮಾಡಿಬಿಡೋದು. ಕೊನೆಗೆ ಅವರು ದೇಹತ್ಯಾಗ ಮಾಡುವಾಗ ಆ ಮಾಡನ್ನು ಬಂಡಿಯಿಂದ ಮುಚ್ಚಿಸಿಬಿಟ್ಟು ಮಣ್ಣು ಮೆತ್ತಿಸಿಬಿಟ್ಟು ಹೊರಟಾಗ್ಬಿಟ್ರು. ಆಮೇಲಕ್ಕೆ ತೆಗೆದರೆ ಒಳಗಡೆ ಶೇಷದಾಸರ ಕೀರ್ತನೆ. ಯಾಕೆಂದರೆ ಅವರು ಯಾವ ಆಲೋಚನೆಯಿಂದ ಅದನ್ನು ಹೊರಗಿಟ್ಟರು. ಅವರು ಇದು ಅವರಾದರೆ ಎರಡನೇ ಶ್ಯಾಮಸುಂದರದಾಸರು. ನಾನು ಎಷ್ಟೋ ಬಾರಿ ಹೇಳಿನಿ, ಜ್ಞಾಪಕಿರ್ಬೋದು. ಶ್ಯಾಮಸುಂದರದಾಸರ ಭಜನೆ ಕೂತಾಗ ದುರ್ದೈವವಶಾತಿ ಮೋತಿ ಮೊದಲವರಿದ್ದರು ಶಿಷ್ಯರು. ಅವರು ಮಾಡಿದ ಹಾಡು ಕಾಯೋ ಕಾವೇರಿ ರಂಗ ಅಂತ ಹೇಳಿದರು ಅಂದ್ಕೊಡ್ರಿ. ಅದು ಹೇಳಿದ ಕೂಡಲೇ ಅವರು ಮಾರಿ ಮೇಲೆ ಶ್ರೀವಾರ ರಾಮಾಚಾರ್ಯರು, ಶ್ಯಾಮಸುಂದರದಾಸರು, ಸುಳಾದಿ ಕುಪ್ಪೇರಾಯರು, ಈ ವೆಂಕಟರಾಯರ ಮಾರಿ ಮೇಲೆ ಸಿಟ್ಟೊಂಬದೇ ನೋಡಿಲ್ಲ ನನ್ನ ದೃಷ್ಟಿಯಲ್ಲಿ. ನಾನು ಎಷ್ಟು ಅವರ ಹತ್ತಿರ ಹೋಗಿದ್ನೋ ಸಿಟ್ಟೇ ನೋಡಿಲ್ಲ. ಶ್ಯಾಮಸುಂದರದಾಸರು ತನ್ನ ಹಾಡು ಏನಾದರೂ ಭಜನೆಯಲ್ಲಿ ಹೇಳಿದ ಕೂಡಲೇ ಟಟಕ್ಕರೆ, ಏನು ನೀನು ಬಾಯಿ ಮುಚ್ಚ, ನೀನು ಏನು ಹೇಳ್ತಾ ಇದ್ದೀನಿ ನೀನು? ಅವರು ಎಂಥ ಉಪಮಾನ ಕೊಡ್ತಿದ್ರು ಅಂದರೆ, ಕಾಮಧೇನುವಿನ ಹಾಲು ಕೊಡ 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 ಇರೋ ಕಾಲಕ್ಕೆ ಅದನ್ನು ಕುಡಿಯೋದು ಬಿಟ್ಟು ಕತ್ತಿ ಹಾಲು ಕುಡಿಬೇಕಂತೀಯಲ್ಲ ನೀನು. ಹೀಗೆ ಇದೇ ಶಬ್ದ ಪ್ರಯೋಗ ಮಾಡ್ತಾಯಿದ್ರು. ನನಗೆ ಇರಬಾರ, ಇದು ಎಂಥ ದೊಡ್ಡ ವ್ಯಕ್ತಿತ್ವ. ಇವತ್ತು ಏನಾದ್ರಿ ಒಂದು ಸಣ್ಣ ಒಂದು ಹಾಡು ಮಾಡಿಬಿಟ್ರಂದ್ರೆ ಅಂಕಿತ ತೊಗೊಬೋದು, ಒಂದು ಹಾಡು ಮಾಡೋದು, ಹಾಡನ್ನು ಅಡ್ವರ್ಟೈಸ್ ಅಲ್ಲ, ಹಾಡು ಮಾಡಬಾರ್ದು ಅಂತ ನಾನು ಹೇಳೋದಲ್ಲ. ಯಾಕಂದರೆ ಪ್ರತಿಭಾ ಭಗವಂತ ಕೊಟ್ಟ. ಈಗ ನಂಗೆ ಹಾಡು ಮಾಡಿದ್ರೆ ಬರ್ತದನಾ? ಇಲ್ಲ. ಗುರಾಚಾರ್ಯ ನೀವೊಂದು ಹಾಡು ಮಾಡಿದ್ರೆ ಬರ್ತೀರ? ಇಲ್ಲ. ಪ್ರತಿಭಾ ಅದು ಭಗವಂತನ ಅನುಗ್ರಹ. ಆದ್ರೆ ಜಗನ್ನಾಥ ಪಂಡಿತ ನರೇಂದ್ರ ಹೇಳ್ತಾನೆ, ಪ್ರತಿಭಾ ಎಂಬುದು ಜನ್ಮಾಂತರದ ಸಂಸ್ಕಾರ, ಅದರಿಂದ ಬರ್ತದೆ. ಸೊ ಅದನ್ನು ಮಾಡಬಾರ್ದು ಅಂತಲ್ಲ, ಮಾಡಿದ್ದನ್ನು ಗುಪ್ತೋಪಾಸನೆ ಮಾಡ್ಕೋಬೇಕು, ಎಲ್ಲೋ ಒಳಗೆ ಮುಚ್ಚಿಡಬೇಕು, ಅದನ್ನು ಹೊರಗೆ ಬಾಹಾಟವಾಗಿ ತೋರಿಸ್ಬಾರ್ದು. ಆಮೇಲೆ ಯಾರೋ ಒಂದು ಕಾಲೋಕ್ಷಯನ್ ನಿರವಧಿರ್ ವಿಫಲಾಚ ವೃತ್ತಿ, ಎಂದೋ ಒಂದು ದಿವಸ ಅದು ಭಗವಂತನಿಗೆ ಸಮ್ಮತ ಆಗಿದ್ದರೆ ಅದು ತನ್ನಷ್ಟಾನೇ ಹೊರಗೆ ಬರ್ತಾರೆ. ನಾವಾಗಿ ಅದನ್ನು ಹೇಳ್ಕೊಬೋದು, ನಾವಾಗಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದು ಇದೇನದಲ್ಲ ಇದು. ಅವರು ಶ್ಯಾಮಸುಂದರದಾಸರು ಮಾತಿಗೆ ಕತ್ತೆಯ ಹಾಲು ಕುಡಿಬೇಕಂತೀಯಲ್ಲ. ನಾನು ಶ್ರೀವಾರ ರಾಮಾಚಾರ್ಯರಿಗೆ ಅವರು ಸುಳಾದಿ ಕುಪ್ಪೇರಾರ ಅಳಿಯ ಆಗ್ತಾನೆ. ತಾತ ಮುತ್ತ ಏನಿದು ಅವರೇ ಶ್ಯಾಮಸುಂದರದಾಸರು ಯಾವಾಗಲೂ ಕತ್ತೆ 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 ಅಂತ ಯಾಕೆ ತಮ್ಮನ್ನು ಬೈಕೋತಾ ಇದ್ರು ಅಂದರೆ,
ಅಬ್ಬಾ, ಅದು ಏನು ರಹಸ್ಯ ಹೇಳಿದ್ರಿ, ಎಂಥ ಅದ್ಭುತ. ಕೇಳಿದ ಮೇಲೆ ಅಂತಗೂ ಅದು ಎಷ್ಟು ಸಾಲ ಅನುಭವಿಸಿನೋ. ಗೋಪಾಲದಾಸರು ವಿಜಯರಾಯರು ಕಾಶಿಯಿಂದ ಏನಮ್ಮ ಹೇಳು, ಕಾಶಿಯಿಂದ ಗಂಗೆ ತೊಗೊಂಡು ಬರ್ತಾ ಇದ್ರಂತೆ. ತಂದರೆ ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರದ ಲಿಂಗಕ್ಕೆ ಅದನ್ನು ಅಭಿಷೇಕ ಮಾಡಬೇಕು ಅಂತ ಹೋಗ್ತಾ ಇದ್ರಂತೆ. ಹೋಗುವ ಹಾದಿಯಲ್ಲಿ ರಾಮೇಶ್ವರದಲ್ಲಿ, ರಾಮೇಶ್ವರ ಅಂದರೆ ತಮಿಳುನಾಡು, ಭಯಂಕರ ಬಿಸಿಲು ಬೇಸಿಗೆ. ಒಂದು ರೋಡಿನ ಮಧ್ಯದಲ್ಲಿ ಒಂದು ಸೈಡ್ಗೆ ಒಂದು ಕತ್ತಿ ಮರಿ ಬಿದ್ದು ಅಂತ ಅಂತ ಬಾಯಿ ಬಿಟ್ಟದ, ನೀರು 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 ಅಂತ ದುಃಖ ಬರ್ತಿತ್ತಂತೆ. ಆಗ ವಿಜಯರಾಯರು ನೋಡಿದ್ರಂತೆ. ಗೋಪಾಲದಾಸರು, ಭಗಣ ಏನಪ್ಪ ಇದು ಕತ್ತಿ ಎಷ್ಟು ಕಷ್ಟಪಡ್ತದಲ್ಲೋ, ಈಗ ಈ ಕಾಶಿಯಿಂದ ಗಂಗೆ ತಂದು ಇದ್ರ ತೊಗೊಂಡು ಕಾಶಿ ವಿಶ್ವನಾಥ ಕಾಶಿನಾಥನಿಗೆ ಅದು ರಾಮೇಶ್ವರನ ಸ್ವಾಮಿಗೆ ಆತಗೆ ಅಭಿಷೇಕ ಮಾಡೋಣ, ಮತ್ತು ಕತ್ತಿ ಸಾಯಾಗಿದೆ ಹಾಕೋಣ ಅಂತಂದ್ರೆ ಗೋಪಾಲದಾಸರು ಏನು ಮಾತಾಡ, ಗುರುಗಳೇ ದಯಮಾಡಿ ಏನು ಅಂದ್ಕೊಳ್ಳಿದ್ರೆ ಕತ್ತಿಗೆ ಹಾಕಿಬೇಡ, ರುದ್ರದೇವರಿಗೆ ಅಭಿಷೇಕ ಬೇಡ, ಕತ್ತಿಗೆ ಹಾಕಿಬಿಡ್ರಿ, ಆಯ್ತು ನಡಿ ಹಾಗಾದ್ರೆ. ಗೋಪಾಲದಾಸರು ಎತ್ತಿ ಆ ಕತ್ತೆಯ ಮುಖವನ್ನು ತೊಡೆ ಮೇಲೆ ಇಟ್ಕೊಂಡ್ರಂತೆ, ಅದ್ರ ಬಾಯಿ ತೆಗೆದ್ರಂತೆ. ವಿಜಯಪ್ರಭುಗಳು ತಮ್ಮ ಅಮೃತ ಹಸ್ತದಿಂದ ತಾವು ಕಾಸಿ ಇದ್ದದ್ದ ಗಂಗೆ ಎದ್ದು ಅದರ ಬಾಯಿಗೆ ಹಾಕಿದ್ರಂತೆ. ಅದೇ ಕತ್ತೆ ಮುಂದೆ ಶ್ಯಾಮಸುಂದರದಾಸ. ಅಷ್ಟೇ. ಅದು ಇದಕ್ಕೆ ಪ್ರಮಾಣ ಕೇಳಬೇಡ್ರಿ, ಮತ್ತು ಇದಕ್ಕೆ ಪ್ರಮಾಣಕ್ಕೆ ನಂಬಿದರೆ ನಂಬ್ರಿ, ವಿಮರ್ಶೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ಹಾಳಾಗಬೇಡ್ರಿ. ಜ್ಞಾನಿಗಳು ಏನಿರ್ತಾರಲ್ಲ, ಆಚಾರ್ಯರು ಆಪ್ತ ವಾಕ್ಯಕ್ಕೆ ಅತ್ಯಂತ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಪ್ರತ್ಯಕ್ಷ ಅನುಮಾನ ಆಗಮಗಳು ಎಷ್ಟು ಪ್ರಮಾಣನೋ ಆಪ್ತ ವಾಕ್ಯನೂ ಅಷ್ಟೇ ಪ್ರಮಾಣ. ಶ್ರೀವಾರ ರಾಮಾಚಾರ್ಯರಂಥ ಆಪ್ತರು ನನ್ನ ದೃಷ್ಟಿಯಲ್ಲಿ ವಿದ್ಯಾಮಾನ್ಯರ ಅನುಗ್ರಹಕ್ಕೆ ಪಾತ್ರರಾದವರು. ಬಗಲ ಕೂಡಿಸ್ಕೊಂಡು ಅವ್ರು ಏನು ಮಾತಾಡಿದ್ರು ನಮಗೆ ಗೊತ್ತಿಲ್ಲ, ಅವರವರಿಗೆ ಗೊತ್ತಾಗಬೇಕದು. ಸುಷಮೀಂದ್ರರಿಗೆ ಬಹಳ ಹತ್ತಿರದ ಆತ್ಮೀಯತೆ, ಹಾಗೆ ವಿದ್ಯಾಮಾನ್ಯರ ಅನುಗ್ರಹಕ್ಕೆ ಪಾತ್ರರಾದ ವ್ಯಕ್ತಿಗಳು ಅಂತಂದರೆ, ನಿಜವಾಗಿ ಹೇಳಬೇಕಾದ್ರೆ ವಿದ್ಯಾಮಾನ್ಯರು ಮಾತಾಡಿಸ್ಬೇಕಾದ ವ್ಯಕ್ತಿ ಅಲ್ಲ. ವಿದ್ಯಾಮಾನ್ಯರ ಪಾಂಡಿತ್ಯ ಏನು, ಅದೇನು ಎಂಥ ದೊಡ್ಡ ವ್ಯಕ್ತಿತ್ವ, ಜಗತ್ತಿಗೆ ಚಾಲೆಂಜ್ ಕೊಟ್ಟವರು. ಆದರೆ ಶ್ರೀವಾರ ರಾಮಾಚಾರ್ಯರಷ್ಟಿಗೆ ಅಷ್ಟು ಆತ್ಮೀಯತೆಯಿಂದ ಮಾತಾಡ್ತಿದ್ರು. ಅಂದರೆ ಏನು ಪರಿಚಯ ಆಗಿತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಅವರು ಹೇಳಿದ ಮಾತು ಅಂದರೆ ಅವರಕ್ಕಿಂತಲೂ ಆಪ್ತರು ಇಲ್ಲ. ಯಾವ ತರಹದ ಫಲಾಪೇಕ್ಷೆ ಇಲ್ಲದಲ್ಲಿ ಸಾತ್ವಿಕ ಜೀವಿಗಳ ಉದ್ಧಾರ ಆಗಬೇಕು ಅಂತ ತಪನ ಇದ್ದು ವ್ಯಾಮೋಹಾದಿಗಳಿಗೆ ಒಳಗಾಗದೇ ಇರತಕ್ಕಂಥ ನಿರಂತರ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೀತಕ್ಕಂಥ ವ್ಯಕ್ತಿಗೆ ಸಮಾನವಾದ ಆಪ್ತ ಇಲ್ಲ. ಶ್ರೀವಾರ ರಾಮಾಚಾರ್ಯ ಒಂದು ದಿವಸಕ್ಕೆ 3 ಸಾಲ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಿದ್ರು. 32 ಸಂಧಿಯನ್ನು ಒಂದು ದಿವಸಕ್ಕೆ 3 ಬಾರಿ, ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ರಾತ್ರಿ 3 ಬಾರಿ. ಅವರ ತಲೆದಿಂಬಿ ಏನು ಗೊತ್ತನ, ಹರಿಕಥಾಮೃತ ಸಾರನೇ ಅವರ ತಲೆದಿಂಬಿ. ಅವರ ಒಂದು ಚೀಲ, ಸಣ್ಣ ಚೀಲದಲ್ಲಿ ಒಂದು ಅಂಗೋಸ್ತ್ರ, ಒಂದು ಸಣ್ಣ ಮುದ್ರೆ ಡಬ್ಬಿ, ಅದರ ಒಂದು ಸಣ್ಣ ಸುದರ್ಶನ, ಒಂದು ಧೋತ್ರ, ಒಂದು ಅಂಗೋಸ್ತ್ರ. ಅವರು ನನ್ನ ಮುಂದೆ ಹೇಳಿದ ಮಾತು, ಅವರು ಅಪ್ಪಣಾಚಾರ್ಯ ಈ ಮಧ್ಯೆ ಏನೋ ಯಾಕೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾರ ನೋಡ್ರಿ, ಅವ್ರಿಗೆ 10 ರೂಪಾಯಿ ಯಾರಾದರೂ ಕೊಟ್ಟರೆ, ನೋಟು 10 ರೂಪಾಯಿ ನೋಟು, ಅದನ್ನು ಟೊಂಕದಾಗ ಶೀಸ್ಕೊಂಡಿದ್ರೆ ಅವ್ರಿಗೆ ಹಾಗಾಗ್ತಿತ್ತಂತ ಗೊತ್ತನ. 1 kg ಗುಂಡು ಈ ಟೊಂಕದಲ್ಲಿ ಇಟ್ಕೊಂಡಾಗಿರ್ತಿತ್ತಂತ. ಏನಪ್ಪ ಇದು ದರಿದ್ರ, ಇದು ಎಷ್ಟು ತೂಕ ಆಗ್ಯದ್ರಾಗ್ಯದ, ಅದರ ತೆಗೆದು ಅದಕ್ಕೆ ಇನ್ನೊಬ್ಬರಿಗೆ ಕೊಟ್ಟುಬಿಟ್ರೆ ಅಬ್ಬಾ ಭಾರ ಇಳಿತು. ಇದು ನಿಜವಾಗಿ ವೈರಾಗ್ಯ. ಏನು ಅದ್ಭುತವಾದ ರೂಪಕಲ್ಪನೆ. ಅವ್ರಿಗೆ ಬರೇ ಇದನ್ನು ಹೇಳ್ತಿದ್ರು ಅಂತ ತಿಳ್ಕೊಬಾಡ್ರಿ. ಅನುಷ್ಠಾನದಲ್ಲಿ ಇಟ್ಟುಕೊಂಡ ವ್ಯಕ್ತಿ, ಅದನ್ನು ಆಚರಣೆಯಲ್ಲಿ ಇಟ್ಟುಕೊಂಡ ವ್ಯಕ್ತಿ. ಬರ್ತಿದ್ರು ಒಮ್ಮೊಮ್ಮೆ, ಅಪನಾಚಾರ್ಯ ನನಗೆ ಯಾಕೋ ಈ ಹರಿಕಥಾಮೃತ ಸಾರ ಪದ್ಯ ಅರ್ಥ ಆಗ್ತಾ ಇಲ್ಲ, ಇದಕ್ಕೆ ಹೀಗೆ ಅರ್ಥ ಇರ್ಬೋದಲ್ಲ. ತಾವು ಅರ್ಥ ಹೇಳ್ತಿದ್ರು, ಇದಕ್ಕೆ ಅರ್ಥ ಇರ್ಬೋದಲ್ಲ, ನೀವಾದರೆ ಕರೆಕ್ಟಾಗಿ ಆಲೋಚನೆ ಮಾಡ್ತೀರಿ, ಹೇಳ್ತೀರಾ ನಂಗೆ. ನನ್ನ ಜನ್ಮದಲ್ಲಿ ಅರ್ಥ ಗೊತ್ತಿರೋದಲ್ಲ. ಇವತ್ತು ಹಾಗೆ ಗುರುಗಳು ಕೃತಿವಾಸನೆ ಶಬ್ದಕ್ಕೆ ಅದಕ್ಕೆ ನಿರೂಪಣೆ ಕೊಟ್ಟರಲ್ಲ, ನಮ್ಮ ತಲಾಗಿ ಯಾವ ವ್ಯಾಖ್ಯಾನದಲ್ಲಿ ಇಲ್ಲ. ಇದ್ದು ಸತ್ಯ ಹೇಳ್ತೀನಿ, ತಾಮ್ರಪರ್ಣ್ಯಾಚಾರ್ಯ ವ್ಯಾಖ್ಯಾನದಲ್ಲಿ ಆಗಲಿ, ಯಾರ ವ್ಯಾಖ್ಯಾನದಲ್ಲಿ ಗುರುಗಳು ಇವತ್ತೇನು ವಿಶದ ಮಾಡಿದ್ರಲ್ಲ, ಆ ರೂಪ ಕಲ್ಪನೆ ಇಲ್ಲ. ಅದು ಅಷ್ಟು ಸುಂದರವಾಗಿ ಅವರು ಹೇಳ್ತಿದ್ರು. ಆದರೆ ನನಗೆ ಅರ್ಥ ಆಗಿಬಿಡ್ತು ಆಮೇಲೆ. ಇದು ಒಳ್ಳೆ ನನಗೆ ಉಪದೇಶ ಮಾಡ್ತಕ್ಕಂಥ ಒಂದು ಕ್ರಮ ಇದ್ದಾಗಲೇ. ಯಾಕಂದರೆ ನಾನು ಹೇಳ್ತೀನಿ, ನಾನು ಉಪದೇಶಕ, ಅಹಂಕಾರನ ಎಷ್ಟು ಖಂಡನ ಮಾಡಿಕೊಂಡಿದ್ರು ಅಂದರೆ ಅಂಥ ಅದ್ಭುತವಾದ ವ್ಯಕ್ತಿ. ಆ ಶ್ರೀವಾರ ರಾಮಾಚಾರ್ಯರು, ಸಂತೆಕೇಲೂರು ವೆಂಕಟರಾಯರು ನನಗೇನು ಚಕ್ರಾಬ್ಜ ಮಂಡಲದ ಬಗ್ಗೆ ಒಂದು ಕೆಲವು ಜ್ಞಾನ ಮೂಡಿಸಿದ್ದಾರೆ.
ಬಹಳ ಅದ್ಭುತವಾದದ್ದು. ವಾಮನ ವಿಠಲರ ಸ್ಕ್ರಿಪ್ಟ್. ಅದಕ್ಕೆ ನಿನ್ನೆ ಶೇಷಗಿರಿ ನನಗೆ ಫೋನ್ ಮಾಡಿದ, ನೀ ಚಕ್ರಾಭ್ಯ ಹೇಳಿದ ಕೇಳಿ ನಂಗೆ ಆನಂದ ಆಯ್ತು. ಸ್ವಲ್ಪ ನಾನು ನಿಮ್ಮ ಮ್ಯಾನಸ್ಕ್ರಿಪ್ಟ್ ಅಂತೀರಲ್ಲ, ನಾನು ಬರ್ತೀನಿ ಬೆಂಗಳೂರಿಗೆ, ನಾನು ಚಕ್ರಾಭ್ಯ ಪರಿಶ್ರಮ ಮಾಡ್ತಾ ಇದ್ದೀನಿ. ತಪ್ಪುದರೆ ವೆಲ್ಕಮ್. ನೀವು ಯಾರಾದರೂ ಕೌತಾಳಕ್ಕೆ ಬರ್ಬೋದು, ಬಂದರೆ ನಮ್ಮ ಮ್ಯಾನಸ್ಕ್ರಿಪ್ಟ್ ಲೈಬ್ರರಿಯನ್ನು ನೋಡ್ಬೋದು. ನೀವು ಅಧ್ಯಯನ ಮಾಡಿರಿ, ನಿಮ್ಮ ಜ್ಞಾನ ನನಗೆ ಹಂಚರಿ. ನನ್ನ ಜ್ಞಾನ ಏನಾದ್ರು ಸ್ವಲ್ಪ ಇದ್ದರೆ ಅದನ್ನು ನಾನು ನಿಮಗೂ ಕೊಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ನಿಮ್ಮ ಭಜನಾ ಮಂಡಳಿಯ ತಾಯಂದರಿಗೆ ಅದು ಕೌತಾಳ ತವರು ಮನೆ ಇದ್ದಂತೆ. ನೀವು ಅಲ್ಲಿ ಬಂದು ನೋಡಬೇಕು. ನೀವು ಆ ಮುಂದೆ ಆ ಹರಿಕಥಾಮೃತಸಾರದ ಮಂದಿರದ ಮುಂದೆ ಈ ಒಂದು ಬೋರ್ಡ್ ಅದ, ಅದು ಏನು ರಾಯರು ಮಾಡಿದ ಕೆಲಸ ಅದು ಏನದ. ಇದು ಹರಿಕಥಾಮೃತಸಾರ ಮಂದಿರ ನನ್ನ ಎಲ್ಲ ಭಜನಾ ಮಂಡಳಿಗೆ ಸಮರ್ಪಿತ ಅಂತಲೇ ಮಾಡಿದ್ದೇನೆ ನಾನು. ನಿಮ್ಮದು ಅದು ನಿಮ್ಮ ಬಿಲ್ಡಿಂಗ್, ಅದು ನಂದಲ್ಲ. ಇಟ್ ಈಸ್ ನಾಟ್ ಮೈ ಪ್ರಾಪರ್ಟಿ. ಅದು ಪ್ರಾಪರ್ಟಿ ಆಫ್ ಭಜನಾ ಮಂಡಳಿಯ ಎಲ್ಲ ಸಭ್ಯರ ಪ್ರಾಪರ್ಟಿ. ಅಸ್ಕೋ ಅದ್ರ ಮೇಲೆ ನಿಮಗೂ ಹಕ್ಕದೆ. ಬೇಕಾದ್ರೆ ನೀವು ಮಾಡ್ಕೋಬೋದು, ಬೇಕಾದ್ರೆ ಅದು ಬಂದು ಬರ್ಕೊಡಿದ್ರೆ ಬರ್ಕೊಡ್ತೀನಿ. ಸೊ ಅಲ್ಲಿ ಬರ್ರಿ, ಬಂದು ಸಾಧನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಷ್ಟೇ. ಮತ್ತೆ ಏನೋ ಒಂದು ಬರೀ ಅಲ್ಲಿ ಬಂದೆ ಇದು ಮಾಡ್ಕೋದು ಇಲ್ಲ. ಸಾಧನ ಮಾಡ್ಲಿಕ್ಕಾದರೆ ಬರ್ರಿ, ಇಲ್ಲ ಬರೇ ಮಾಡಿರಿ. ಮತ್ತೆ ಬಂದು ಅಲ್ಲಿ ಉದ್ರೆ ಹಟ್ಟಿ ಹಿಡ್ಕೊಂಡು ಕೂತ್ಕೊಂಡೆ ಅದು ಮಾಡಿದೆ ಅಂದರೆ ನೀವು ಯಾರೂ ಬರೋದು ನನಗೆ ಅವಶ್ಯಕತೆ ಇಲ್ಲ. ಸೊ ಸಿರಿವಾರ ರಾಮಾಚಾರ್ಯರು ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಬನ್ನಂಜಿಯವರ ಆಲೋಚನೆಗಳು ಅವೆಲ್ಲ ಇಟ್ಕೊಂಡ್ರೆ ಸೊ ಮಧ್ಯದ ವಲಯದ ಪರಿಚಯ ನಿಮಗಾಯಿತು. ಮೊದಲು ಒಂದು ಬಳೆಯನ್ನು, ಒಂದು ವಲಯವನ್ನು ಮಾಡು. ಆ ವಲಯದ ಮಧ್ಯದಲ್ಲಿ ಘೃಣಿ ಶಬ್ದವಾಚ್ಯನಾದ ಭಗವಂತನನ್ನು ಸ್ಮರಣೆ ಮಾಡು. ಆ ಘೃಣಿಯ ಕೈ ಹಸ್ತಗಳಲ್ಲಿ ಏನು ಆಯುಧಗಳು ಅಂತ ಹೇಳಿ ನಮ್ಮ ಜ್ಞಾಪಕದ ನಿನ್ನೆ ಏನು ಹೇಳಿ ಹೇಳ್ರಿ. ಮೇಲಿನ ಬಲಗೈಯಲ್ಲಿ, ಮೇಲಿನ ಎಡಗೈಯಲ್ಲಿ, ಕೆಳಗಿನ ಎಡಗೈಯಲ್ಲಿ, ಕೆಳಗಿನ ಬಲಗೈಯಲ್ಲಿ. ಇದು ಕೇಶವಾದ ರೂಪಗಳಲ್ಲಿ ಯಾವ್ದು ಆಗ್ತದೆ ಹೇಳ್ರಿ ನೋಡೋಣ. ಯಾವುದಾಗ್ತದೆ? ಮಾಧವ ಆಗುತ್ತಾನೆ. ಯಾವುದಾಗ್ತದೆ? ಮತ್ತು ಮಾಧವ ಅಂದರೆ ಮತ್ತು ಘೃಣಿ ಅಂತ ಯಾಕಂತೀನಿ. ಮತ್ತು ಅದೊಂದು ಮಾಸ್ಟರ್ ಪ್ಲ್ಯಾನ್. ಇಲ್ಲಿ ಘೃಣಿ ಅಂತ ಹೇಳಿಬಿಟ್ರು ನಮ್ಮಮ್ಮನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಯಾರು ಅವನು ಅಮ್ಮನ ಬಿಟ್ಟು ಎಲ್ಲೆಲ್ಲೆಲ್ಲಿ ಇರೋದಲ್ಲ. ಅವನು ಎಷ್ಟು ತರಕ್ಕೆ ಹೇಳ್ತಾರೆ ಅಂದರೆ ಅಪರೋಕ್ಷದಲ್ಲಿ ನೀನು ರಮೆಯನ್ನು ಬಿಟ್ಟು ನೀನು ಸ್ಮರಣೆ ಮಾಡಿದ್ರು ರಮೆಯೊಟ್ಟಿಗೆ ಬಂದು ದರ್ಶನ ಕೊಡ್ತಾನಂತ. ರಮೆಯನ್ನು ಬಿಟ್ಟು ಇರೋದಿಲ್ಲ. ಅಷ್ಟು ರಮೆ ಅಂದರೆ ಮತ್ತೆ ಮತ್ತೆ ನಾನು ಜ್ಞಾಪಕ ಮಾಡ್ಕೊಬೋದು. ನನಗೆ ಅದು ಮತ್ತೆ ಗುರುಗಳು ಅದನ್ನು ತಿದ್ದಬೇಕಿದೆ. ಇವೆಲ್ಲ ಕೆಲವು ನಾನು ಯಾಕೆ ಇಲ್ಲಿ ಹೇಳ್ತಿದ್ರೆ, ರಮೆ ಅಂದರೆ ನಮ್ಮ ನಿಮ್ಮ ಗಂಡ ಹೆಂಡತಿ ಅಂತಂತ ಊಹೆ ಮಾಡಬೇಡ್ರಿ. ದರಿದ್ರವಾದ ಚಿಂತನೆಗೆ ಒಳಗಬೇಡ್ರಿ. ಅವಳು ಆ ಹೆಂಡತಿತ್ವ, ಆ ಪತ್ನಿತ್ವ, ಆ ಪತಿತ್ವ ಅದು ಅನನ್ಯ ಸಾಮಾನ್ಯವಾದದ್ದು. ನಮ್ಮಂಥ ಅಲ್ಪವಾದ ಕ್ಷಣಿಕವಾದ ಕಾಮನೆಗಳಿಂದ ಉತ್ಪನ್ನವಾದದ್ದು ಅಲ್ಲ ಎಂಬುದು ಮಾತ್ರ ಜ್ಞಾಪಕ ಇಟ್ಕೊಳ್ರಿ. ಅವರು ವಿಶಿಷ್ಟವಾದ ದಂಪತಿಗಳು. ಹೆಚ್ಚಿಗೆ ರಮೆಗೆ ಸಮಾನವಾದ ಸೇವಕರು ಭಗವಂತನ ಕೋಟಿ, ಸೇವಕರ ಕೋಟಿಯಲ್ಲಿ ಇಲ್ಲ. ಆದ ಕಾರಣವೇ ಅವಳಿಗೆ ಎಷ್ಟು ಸ್ಥಾನ ಕೊಟ್ಟ, ಎತ್ತಿ ತೊಡೆ ಎದೆ ಮೇಲಿಟ್ಕೊಂಡು ಅವಳಿಗೆ ಮಾತ್ರ ಅದು ಮೀಸಲಾಯಿತು. ಇದು ಒಂದು ಸೂಚನೆ ಏನು ಗೊತ್ತನ, ಜಗನ್ಮಾತೆಯನ್ನು ತನ್ನ ಎದೆಯಲ್ಲಿಟ್ಟುಕೊಂಡು ಜಗತ್ತಿಗೊಂದು ಸಂದೇಶ ಕೊಡ್ತಾನೆ ಭಗವಂತ. ನೀವು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅನನ್ಯ ಸಾಮಾನ್ಯವಾದ ರೀತಿಯ, ಅನನ್ಯ ಸಾಮಾನ್ಯ ಅನ್ನಬಾರ್ದು, ಅದು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಭಕ್ತಿಯನ್ನು ನನ್ನಲ್ಲಿ ಮಾಡಿದ್ರೆ ನಾನು ನಿಮ್ಮನ್ನು ಎತ್ತಿ ನನ್ನ ಎದೆಯಲ್ಲಿಟ್ಕೋತೀನಿ ಅಂತ ಅರ್ಥ ಏನು? ಅವಳ ಎದೆಯಲ್ಲಿಟ್ಟುಕೊಂಡಂತೆ ಎದೆಗೆ ಅಲ್ಲ, ನನ್ನ ಮನಸ್ಸಿನಲ್ಲಿ ನಿಮಗೆ ಸ್ಥಾನ ಕೊಡ್ತೀನಿ ನಾನು. ಇದು ಹಾಗೆ ರಮೆಯನ್ನು ಎದೆಯಲ್ಲಿಟ್ಟುಕೊಂಡ ಎಡತೊಡೆ ಅವಳಿಗೆ ಮೀಸಲು ಮಾಡಿದ. ಒಂದು ದಿವಸ ನಾನು ಹೇಳ್ತಿರ್ತಿರಲ್ಲ ಜ್ಞಾಪಕದನ, ರಮೆ ಒಂಥರ ಬೇಜಾರು ಬಟ್ಕೊಂಡು ಕೂತ್ಕೊಂಡಿದ್ದಂತೆ ಲಕ್ಷ್ಮಣ. ಏನು ರಮ ಯಾಕೆ ಭಾಳ ಬೇಜಾರು ಬರ್ತಿದ್ದೆ? ಅಲ್ಲ ಸ್ವಾಮಿ, ಎಲ್ಲ ನನಗೆ ಯಾಕೋ ನೀವು ನನಗೆ ಭೃತ್ಯಳಾದ ನನಗೆ ನೀನು ಏನು ಕೊಡಬೇಕೋ ಸ್ಥಾನ ಕೊಟ್ಟಿಲ್ಲ. ಐಡಿಯಾ ಬಂತಲ್ಲ? ಬಂದಿಲ್ಲಮ್ಮ. ನಾನು ಇಷ್ಟು ಹೇಳೋದ್ರಾಗ ಈಗ ನನ್ನ ಮಗಳಾದರೆ ಪಮ್ಮ, ನನ್ನ ಹೆಂಡತಿ ಏನು ಮಾಡ್ತಾಳೆ ಇದು ಹೇಳ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಸೊ ಅವಳು ಏನು ಯಾಕೆ ಎಲ್ಲ ಸ್ವಾಮಿ ನೀವು ಎಲ್ಲ ನೀವು ಭಕ್ತ ಪರಾಧೀನ ಅಂತೀರಿ, ಅದನ್ನು ನನಗೆ ಅಷ್ಟು ಸ್ಥಾನ ಕೊಟ್ಟಿಲ್ಲ. ಏನು ಇನ್ನೇನು ಕೊಡಲಿಲ್ಲ ನಿಂಗೆ? ಎಲ್ಲ ಕೊಟ್ಟುಬಿಟ್ಟಿರಲ್ಲ. ಇಲ್ಲ ರೀ, ಇಲ್ಲ ನೀವು ಎಲ್ಲ ನಿನ್ನನ್ನು ನಾನು ಆಭರಣ ಮಾಡಿಕೊಂಡೀನಿ, ನನಗೆ ಸ್ವರೂಪಭೂತ ಆಭರಣವೇ. ಆದರೂ ಇಲ್ಲರಿ ನನಗೆ ನಾನು ಇರಬೇಕು ಅಂದರೆ ಸರಿ ಆಗ ಮಾರಾಯ ಅಂತೇಳಿ ಕಿರೀಟದಿಂದ ಹಿಡ್ಕೊಂಡು ಕಾಲು ಚಪ್ಪಲಿವರೆಗೆ ಎಲ್ಲ ನೀನೇ ಮಾಡ್ಕೊಂಡಿನಿ. ನಾನು ಕೂಡುವ ಮಂಟಪ ಎಲ್ಲ ನೀನೇ ಆದಿ. ಮತ್ತು ನನ್ನ ಎದೆ ಮೇಲೆ ಇಟ್ಕೊಂಡಿದ್ದೀನಿ, ನಿನ್ನನ್ನು ಶ್ರೀವತ್ಸ ಚಿಹ್ನೆಯನ್ನಾಗಿ ಧರಣ ಮಾಡಿದ್ದೀನಿ. ಮತ್ತು ನಾನು ನನ್ನ ತೊಡೆ ಮೇಲೆ ಕುಡಿಸ್ಕೊಂಡಿದ್ದೀನಿ. ಏನಿದ್ರು ನಿಮ್ಮ ಒಳಗೆ ನಾನಿಲ್ಲಲ್ಲ ಅಂತಂದವು. ನಿಮ್ಮೊಳಗೆ ನಾನು ಎಲ್ಲಿದ್ದೀನಿ ತಂದು
ನನ್ನೊಳಗೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲ, ನಾನು ನಿಮ್ಮ ಒಳಗಿರ್ಬೇಕು. ಓಕೆ ಆಯ್ತಪ್ಪ, ಹಾಗಾದ್ರೆ ನನ್ನ ಒಳಗಿಂದ ಬರಬೇಕಲ್ಲ ನೀನು. ಸ್ವಾಮಿ ಜಗನ್ನಾಥದಾಸರು ಕಲ್ಪನೆ ಕೊಡ್ತಾರೆ, ಅದ್ಭುತವಾದ ಕಲ್ಪನೆ ಕೊಡ್ತಾರೆ. ಸ್ವಾಮಿ ಆಯಾಸ ಭಟ್ಟಂತೆ ನಟನ ಮಾಡಿದಂತೆ. ಆಯಾಸ ಭಟ್ಟಾಗೇ ಏನಾಗ್ತದೆ, ಬೆವರು ಬರ್ತಾರೆ. ಆ ಭಗವಂತನ ದೇಹದಿಂದ ಹೊರಹೊಮ್ಮಿದ ಬೆವರೇ ವಿರಜ. ಅದ್ಯಾವುದು ರಮಾರೂಪದಲ್ಲಿ ಬಂದ. ಇದನ್ನು ಡ್ರಾಮಟೈಸ್ ಮಾಡಿ ಅವ್ರು ಹೇಳ್ತಾರೆ. ಯಾರು ಶ್ಯಾಮಸುಂದರ ದಾಸರು ಈ ಡ್ರಾಮಾ ಮಾಡೋದು, ಇವೆಲ್ಲ ಡ್ರಾಮಾ ಬರೆದವರು, ಅವರು ಬಯಲಾಟ ಬರೆದವರು. ಆದ ಕಾರಣ ನಮ್ಮಪ್ಪರಿಗೆ ಶ್ರಮ ಬಂದಂತೆ ಮಾಡಿ ರಮೆಯನ್ನು ತನ್ನ ದೇಹದಿಂದ ಹೊರಗೆ ಬರೆಸಿ ಅವಳಿಗೆ ವಿರಜಾ ಅಂತ ಹೆಸರು ಕೊಟ್ಟು, ನಿನ್ನಲ್ಲಿ ಮುಳುಗಿದ್ರೆ ಲಿಂಗ ಶರೀರದ ಭಂಗ ಮೋಕ್ಷಕ್ಕೆ ಬರಲಿಕ್ಕೆ ಅರ್ಹತೆ ಅಂತ ಕೊಟ್ಟ. ಅಷ್ಟು ಸ್ಥಾನಮಾನಗಳು, ಇಂಥ ಪ್ರಮೇಯಗಳನ್ನು ಶಿರವಾರವಾಚಾರ್ಯರು ಅವರು. ಸೊ ಗೃಹಿಣಿ ಅಂತಂಬೋ ಶಬ್ದಕ್ಕೆ ಅದು ರೂಪ ಏನದಲ್ಲ, ಅದು ಮಾಧವನ ರೂಪ. ಮಾಧವ ಅಂದರೆ ರಮಾದೇವಿಯ ಗಂಡ. ಸೊ ರಮಾದೇವಿಯ ಚಿಂತನೆಯನ್ನು ನಮಗೆ ಒಂದು ಸಲ ಜ್ಞಾಪ ಮಾಡಿಕೊಳ್ಳಕ್ಕಾಗಿ ಈ ಶಂಖ ಚಕ್ರ ಗದ ಪದ್ಮವನ್ನು ಮಾಧವ ರೂಪಕ್ಕೆ ಯಾವ ರೀತಿ ಇರ್ತದೋ ಅದೇ ಪ್ರಕಾರ ಗೃಹಿಣಿ ಶಬ್ದವಾಚನಾದ ಭಗವಂತನಿಗೂ ವ್ಯವಸ್ಥೆ ವಾಮನ ವಿಠಲರು ಇದನ್ನು ರೂಪಕಲ್ಪನೆ ಕೊಡ್ತಾರೆ. ಸೊ ಹರೇ ಶ್ರೀನಿವಾಸ ಇದು ಮೊದಲನೆಯ ವಲಯ. ಅದರ ಮೇಲೆ ಇಲ್ಲೇ ಇರೋದು ಪ್ರಮೇಯ. ಇದಕ್ಕೆ ದಾಸರು ಎಷ್ಟು ಕ್ಲೂ ಕೊಡ್ತಾರೆ ರೀ. ಇವತ್ತೇನಾಗಿದೆ ಮೂರನೇ ವಲಯ ಅಂದರೆ ಇದರ ಮೇಲೆ ಒಂದು ತ್ರಿಕೋಣ ಬರ್ತದೆ. ಈ ತ್ರಿಕೋಣ ಲಿಂಗ ಶರೀರಕ್ಕೆ ಪ್ರತಿರೂಪ. ತ್ರಿಕೋಣ ಲಿಂಗ ಶರೀರ ಅದು ಈಸಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದ್ರೆ ತ್ರಿಗುಣಾತ್ಮಕವಾದದ್ದು ಲಿಂಗ ಶರೀರ, ಅದೇ ನಮ್ಮ ಬಂಧನಕ್ಕೆ ಕಾರಣವಾಗಿರತಕ್ಕಂಥದ್ದು. ಆ ತ್ರಿಗುಣಾತ್ಮಕವಾದ ಲಿಂಗ ಶರೀರದಲ್ಲಿ ಸತ್ವರಜಸ್ತಮ ಗುಣಗಳು, ಆ ಸತ್ವರಜಸ್ತಮ ಗುಣಗಳಿಗೆ ಅಭಿಮಾನಿಯಾಗಿ ನಿಯಾಮಕಳಾಗಿ ಜಗನ್ಮಾತೆ ಶ್ರೀ ಭೂ ದುರ್ಗಾ ರೂಪದಲ್ಲಿ ಇರ್ತಾಳೆ. ತಾನು ಏನೇನು ಮಾಡಬೇಕೋ ಯಾವ ರೀತಿ ಅಲ್ಲಿ ಸ್ವರೂಪಭೂತವಾಗಿ ಜೀವಿಗೆ ಜ್ಞಾನ ಇಚ್ಛಾ ಕ್ರಿಯಾಗಳಿರ್ತವೆ. ನಮ್ಮ ಸ್ವರೂಪ ಸೋಲದಲ್ಲ, ಸೋಲಿಗೆ ಇಚ್ಛಾ ಅದ, ಅದು ಒರಿಜಿನಲ್ ಆಗಿರೋದು, ಅದರ ಭಿನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜ್ಞಾನ ಎಂಬುದು ಸ್ವರೂಪ ದೇಹದಲ್ಲೇ ಅದೇ. ಜ್ಞಾನ ಇಚ್ಛಾ ಕ್ರಿಯಾ. ಆದರೆ ಗೋಪಾಲದಾಸರು ಮಾತ್ರ ಇದಕ್ಕೆ ವಿವರಣೆ ಕೊಡ್ತಾರೆ. ಅದು ಎಷ್ಟು ಸುಂದರ ಅದೇ ಅಂದರೆ ಜ್ಞಾನ ಇಚ್ಛಾ ಕ್ರಿಯೆ. ಇವತ್ತು ನಾನು ನನ್ನ ಸದಾನ್ ಸರಿಗೆ ಇದನ್ನು ಡಿಸ್ಕಸ್ ಮಾಡಿದೆ. ಅವರು ನನಗೆ ಕೆಲವು ಐಡಿಯಾಗಳು ಕೊಟ್ಟರು, ಪ್ಲ್ಯಾನ್ಸ್ ಎಲ್ಲ ಹೇಳಿಕೊಟ್ರು. ಇದು ಹೀಗಿರ್ತದೆ ಅಪಣಾಚಾರ್ಯ, ಹೀಗಿದ್ದರೆ ಚೆನ್ನಾಗಿರ್ತದೆ ಅಲ್ಲ. ಸತ್ಯ, ಆ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಅದು ಏನದು ಜ್ಞಾನ ಇಚ್ಛಾ ಕ್ರಿಯಾ ಎಂಬುದು ಜೀವಿಯ ಸ್ವರೂಭೂತವಾದದ್ದು. ಆದರೆ ಅದು ಸ್ವತಃ ಅಭಿವ್ಯಕ್ತ ಆಗುವುದಿಲ್ಲ. ಆ ಅಭಿವ್ಯಕ್ತಿ ಯಾರು ಬೇಕಂದ್ರೆ ಭಗವಂತ ಬೇಕು. ಅವನು ಹೇಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಗೋಪಾಲದಾಸರು. ದೇಶದಲ್ಲಿ ಕಮಲಗಳವೆ, ಕಮಲಗಳಲ್ಲಿ ಅರಳುವಿಕೆ ಎನ್ನುವ ಕ್ರಿಯೆ ಕಮಲನಿಷ್ಠ. ಅರಳುವಿಕೆ ಎನ್ನುವುದು ಅದು ಹೀಗಿರ್ತದಲ್ಲ, ಅದು ಈಗ ವಿಕಾಸ ಆಗ್ತದಲ್ಲ, ಆ ವಿಕಾಸ ಆಗೋದು ಯಾವುದು? ಕಮಲನೇ ಆಗೋದು. ಸೊ ಕಮಲನಿಷ್ಠವಾದ ಕ್ರಿಯೆ ಯಾವುದು ಅಂದರೆ ಸ್ವರೂಪಭೂತವಾದದ್ದು ಅರಳುವಿಕೆ. ಆದರೆ ಆ ಅರಳುವಿಕೆ ಎನ್ನುವ ಕ್ರಿಯೆ ಅದು ಹಾಗೇ ಇರ್ತದೆ. ಸೂರ್ಯನ ಕಿರಣ ಬಂದು ಸ್ವಲ್ಪ ಕಮಲಕ್ಕೆ ತಾಕಿದ ಕೂಡಲೇ ಅದು ಹೀಗೆ ಅರಳುತ್ತದೆ. ಅರಳುವುದು ಎನ್ನುವುದು ಕಮಲದ ಸ್ವರೂಪಭೂತವಾದ ಕ್ರಿಯೆ. ಆದರೆ ಅದಕ್ಕೆ ಪ್ರಚೋದನೆ ಕೊಡುವುದು ಯಾರು ಅಂದರೆ ಸೂರ್ಯನ ಕಿರಣ. ಹಾಗೆ ನಮ್ಮ ಸ್ವರೂಪಭೂತವಾದ ಜ್ಞಾನ ಇಚ್ಛಾ ಕ್ರಿಯೆಗಳಿಗೆ ಅಭಿವ್ಯಕ್ತಿ ಯಾರಿಂದ ಅಂದರೆ ಭಗವಂತನಿಂದ. ಭಗವಂತ ನೇರವಾಗಿ ಮಾಡೋದಲ್ಲ, ಶ್ರೀ ಭೂ ದುರ್ಗಾ ರೂಪದಿಂದ ಅದನ್ನು ಮಾಡ್ತಾನೆ. ಇದನ್ನು ಜಯೇಶ ವಿಠ್ಠಲರ ಮಾತಿನಲ್ಲಿ ನೋಡಬೇಕು. ಅದ್ಭುತವಾದ ರೂಪಕಲ್ಪನೆಗಳು. ಅದ್ಯಾವುದೇ ಹಾಡು? ನೀ ಬುದ್ಧಿ ಕೊಡದಿದಲು ಜೀವ ಪಶುವು ಶ್ರೀಭೂಮಿ ದುರ್ಗೇಶ ಅಂತ ರೂಪಕಲ್ಪನೆ ಕೊಡ್ತಾರೆ ಜಯೇಶ ವಿಠ್ಠಲರು. ಮಹಾನುಭಾವರು, ದೊಡ್ಡ ಮಹಾನ್ ಚೇತನ. ಸೊ ಈ ತ್ರಿಕೋಣ ಏನದಲ್ಲ, ಈ ತ್ರಿಕೋಣ ಯಾವುದಕ್ಕೆ ಸಿಂಬಾಲಿಕ್ಕು? ಶ್ರೀ ಲಿಂಗ ಶರೀರಕ್ಕೆ ತ್ರಿಕೋಣ. ಇದು ಪೂರ್ವ ದಿಕ್ಕಿಗಿರ್ತದೆ. ಪೂರ್ವ ಆದಮೇಲೆ ಇದು ನೈಋತ್ಯ, ಇದು ವಾಯವ್ಯ. ಇದು ನೈಋತ್ಯ, ಇದು ವಾಯವ್ಯ, ಅದು ಪೂರ್ವ. ಭಗವಂತ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡಿದ್ದಾನೆ. ಗೃಹಿಣಿ ಶಬ್ದವಾಚನಾದ ಭಗವಂತ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡಿರ್ತಾನೆ. ನಾವು ಯಾತನ ಉಪಾಸಕರು ಅವರಿಗೆ ಸಮ್ಮುಖವಾಗಿ ಕೂಡಬೇಕು, ಪೂರ್ವಾಭಿಮುಖವಾಗಿ ನಾವು ಕೂಡಬೇಕು. ಸೊ ಈ ಗೃಹಿಣಿ ಶಬ್ದವಾಚನಾದ ಭಗವಂತ ವಾಸ ಮಾಡತಕ್ಕಂಥ
ಸ್ವರೂಪ ದೇಹಕ್ಕೆ ಸಂಬಂಧಕ್ಕೆ ಎಕ್ಸಾಂಪಲ್ ಆಗಿರತಕ್ಕಂಥ ಪ್ರತಿನಿಧಿಯಾಗಿರತಕ್ಕಂಥ ಪ್ರಥಮ ವಲಯದ ಸುತ್ತಲೂ ಒಂದು ತ್ರಿಕೋಣ ಇರ್ತದೆ. ಆ ತ್ರಿಕೋಣದ ಇಲ್ಲಕ್ಕೆ 3 ಮೂಲೆಗಳು, ಪೂರ್ವ ದಿಕ್ಕಿನಲ್ಲಿ 1 ಮೂಲೆ, ನೈಋತ್ಯದಲ್ಲಿ 1 ಮೂಲೆ, ವಾಯುವ್ಯದಲ್ಲಿ 1 ಮೂಲೆ. ಈ 3 ಮೂಲೆಯಲ್ಲಿ ಯಾರಿರ್ತಾರೆ? ಇಲ್ಲೇ ಗಂಧರಗೋಳೆ, ಎಲ್ಲರಿಗೂ ಗಂಧರಗೋಳೆ. ಒಬ್ಬರು ಇಲ್ಲಿ ಶ್ರೀ ಅಂದರೆ ನಾನು ಅವ್ರನ್ನ ವಿಮರ್ಶೆ ಮಾಡ್ತೀನಿ ಅಂತ ಹೇಳಬಾರ್ದು, ಮತ್ತು ಅವ್ರ ಮಟ್ಟ ದೊಡ್ಡದು. ಇಲ್ಲಿ ಶ್ರೀ ಭೂ ದುರ್ಗಾ ಒಂದು ರೌಂಡು, ಪ್ರಭಂಜನಾಚಾರ್ಯರೇ ಹಾಗೆ ಬರ್ತಾರೆ, ಶ್ರೀ ಭೂ ದುರ್ಗಾ ಅಂತ ಅವ್ರು ಹೇಳ್ತಾರೆ. ಮತ್ತು ಇನ್ನು ಕೆಲವರು ಇಲ್ಲಿ ಶ್ರೀ ಭೂ ದುರ್ಗಾ, ಒಟ್ಟು ಉಲ್ಟಾ ಪಲ್ಟಾ. ಬನ್ನಂಜಿಯವರು ಮಾತ್ರ ಶ್ರೀ, ಬನ್ನಂಜಿಯವರು ಕೂಡ ಹಾಗೆ ಬರೆದು ಕೂತ್ಕೊಂಡಿದ್ದಾರೆ. ಇದು ಏನು ಸಮಸ್ಯೆ? ಇದಕ್ಕೆ ಜಗನ್ನಾಥದಾಸರು ಏನಾದರೂ ಕುಲು ಕೊಟ್ಟಾರ? ವಿಜಯರಾಯರು ಕುಲು ಕೊಟ್ಟಾರ? ಎಲ್ಲಿ ಇದನ್ನು ಹೇಳಲಿಲ್ಲ. ವಿಜಯರಾಯರು ಏನು ಮಾಡ್ತಾರೆ, 3 ಮೂಲೆಯ ಕೋಣೆಯನ್ನು ರಚನೆ ಮಾಡು, ಅದರಲ್ಲಿ ಶ್ರೀ ಜ್ಞಾನ, ಕ್ಲೀಂ ಶಕ್ತಿ, ಹ್ರೀಂ ಶಕ್ತಿ, ಕ್ರಿಯಾಶಕ್ತಿಗೆ ಪ್ರತಿನಿಧಿಗಳಾದ ಶ್ರೀ ಭೂದುರ್ಗಾ ರೂಪಗಳು ಉಂಟು ಹೇಳಿ ಮತ್ತೆ ಒಂದು ಶಬ್ದ ಹಾಕ್ತಾರೆ. ಬಹಳ ಚೆನ್ನಾಗಿ ಗಮನ ಇಡಬೇಕು. ಭಗವಂತನ 3 ರೂಪಗಳು ಅಲ್ಲಿ ಉಂಟು ಅಂತಾರೆ ಸ್ವಾಮಿ. 3 ಇವತ್ತು ನೋಡ್ರಿ ಏನಾಗ್ಯದ ಗೊತ್ತನ, ಅದಕ್ಕೆ ಜಾಗ ಇಲ್ದಾಗ ಮಾಡ್ಯಾರ ತ್ರಿಕೋಣಕ್ಕೆ. ಎಲ್ಲರೂ ಶ್ರೀದೇವಿ ಹಾಕ್ತಾರೆ, ಅದು ಅಲ್ಲಿ ಮತ್ತೆ ವ್ಯತ್ಯಾಸ. ನಮ್ಮ ಇವತ್ತಿನ ಸ್ವಾಮಿಗಳಿದ್ದಾರಲ್ಲ, ರಾಯರಮಠ ಸ್ವಾಮಿಗಳು, ಅವರು ಶ್ರೀ ಭೂ ದುರ್ಗಾ ಹಾಕಿದ್ದಾರೆ. ಅವರು ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅವರ ಅನುಯಾಯಿಗಳೆಲ್ಲ ಕೂಡ, ಅವರಿಂದ ಪಾಠ ಕಲಿತವರೆಲ್ಲ ಕೂಡ ಶ್ರೀ ಭೂ ದುರ್ಗಾ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇರೆ ಬೇರೆ ರೂಪಕಲ್ಪನದು. ಇನ್ನು ಅಲ್ಲಿ ಭಗವದ್ ರೂಪಗಳು ಹಾಕ್ಯಾರೆ. ವಿಶ್ವ, ತೈರಸ, ಪ್ರಾಜ್ಞ, ವಿಷ್ಣು, ಬ್ರಹ್ಮ, ರುದ್ರ. ವಿಜಯರಾಯ ರಚನೆ ಮಾಡಿದ ರುಚಿನ ಹೇಳ್ತಾರೆ, ಅಲ್ಲಿ ಭಗವಂತನ 3 ರೂಪಗಳು ಉಂಟು ಹೇಳಿಲ್ಲ, 3 ಅಂತ ಸ್ಪಷ್ಟ ಮಾಡ್ತಾರೆ. ಅಂದರೆ ಸಂಖ್ಯಾ ನಿರ್ದೇಶ ಮಾಡ್ತಾರೆ. ಅವಾಗ ಏನು ಮಾಡಬೇಕದು? ಅದು ಲಿಂಗ ಶರೀರಕ್ಕೆ ಪ್ರತಿರೂಪವಾದರೆ ಅಲ್ಲಿ ಶ್ರೀಭೂ ದುರ್ಗಾ ಇದ್ದರೆ, ಶ್ರೀಭೂ ದುರ್ಗಾ ಯಾತಕ ನಿಯಾಮಕಗಳು ಸತ್ವರಜಸ್ತಮೋ ಗುಣಗಳಿಗೆ ನಿಯಾಮಕಳಾದಾಗ ಅದಕ್ಕೆ ತಕ್ಕಂಥ ಅದನ್ನು ಭಗವಂತ ಎಲ್ಲ ರೂಪಗಳಿಂದ ಎಲ್ಲವನ್ನೂ ಮಾಡಬಲ್ಲ. ಆದರೆ ಈ ರೂಪದಿಂದ ಇದೇ ಮಾಡ್ತೀನಿ ಅಂತ ನಿಯಮನ ಮಾಡಿಕೊಂಡಿದ್ದಾನೆ. ವಿಶ್ವನಾಮಕ ಪರಮಾತ್ಮ ಬಲಗಣ್ಣಲ್ಲಿದ್ದಾನೆ, ಇಲ್ಲಿ ತೈದಸ ಇದ್ದಾನೆ. ಹೌದಲ್ವ? ನಾವು ಗೊತ್ತಾಗ್ತದೆ. ಈ ವಿಶ್ವನಾಮಕ ಪರಮಾತ್ಮ ಜಾಗ್ರದವಸ್ಥೆಯನ್ನು ಮಾತ್ರ ಉಂಟು ಮಾಡ್ತಾನೆ. ಅವನಿಗೆ ಸ್ವಪ್ನಾವಸ್ಥೆ ಮಾಡ್ಲಿಕ್ಕಾಗಲ್ಲೇನು? ಅವನಿಗೆ ಸುಷುಪ್ತಿ ಕೊಳ್ಳಕ್ಕಾಗಲ್ಲ. ಎಲ್ಲ ಕೊಡ್ತಾನೆ, ಆದರೆ ರೂಲ್ ಮಾಡಿಕೊಂಡಿದ್ದಾನೆ. ನಾನು ಇಲ್ಲಿದ್ದು ಬಲಗಣ್ಣಲ್ಲಿದ್ದು ಜಾಗ್ರದವಸ್ಥೆಯನ್ನು ಮಾತ್ರ ಮಾಡ್ತೀನಿ ಅಂತ ಹೊರತಾಗಿ ಸ್ವಪ್ನಾವಸ್ಥೆಗೆ ತನ್ನದೇ ಆದ ತೈಲ ಸ್ವರೂಪವನ್ನು ನಿಯಮನ ಮಾಡಿದ್ದಾನೆ. ಹಾಗೆ ವಿಷ್ಣು ಬ್ರಹ್ಮ ರೂಪಗಳೇನವಲ್ಲ ಭಗವಂತನ ರೂಪಗಳು, ಆ ಭಗವಂತ ರೂಪಗಳು ಎಲ್ಲ ಮಾಡಬಲ್ಲವು. ಆದರೆ ಸತ್ವರಜಸ್ತಮೋಗುಣಗಳಿಗೆ ಅಭಿಮಾನಿಯಾದ ಜಗನ್ಮಾತೆಯ ಒಳಗಿದ್ದು ಅವಳಿಗೆ ಆ ಪ್ರೇರಕ ಶಕ್ತಿಯನ್ನು ಕೊಟ್ಟ ರೂಪಗಳು ಯಾವುದು ಅಂದಾಗ ವಿಶ್ವ, ತೈರಸ, ಪ್ರಾಜ್ಞ ಗುರುಗಳು ಅದನ್ನು ಅದರ ವೇದವ್ಯಾಸದೇವರು ನಮ್ಮ ವಿಜಯರಾಯರು ಏನು ಮಾಡಿದರು? ಅದು ಯಾವುದೂ ಹೇಳಲಿಲ್ಲ. ಶ್ರೀಭೂದುರ್ಗಾ ರೂಪಗಳು ಹೇಳಿದರು, ಅವಳು ಯಾತಕ್ಕೆ ಅಭಿಮಾನಿ ಎಂಬುದು ಹೇಳಿದರು, ಅವಳು ಏನು ಮಾಡ್ತಾಳೆ, ಜ್ಞಾನ ಇಚ್ಛಾ ಕ್ರಿಯೆಗಳಿಗೆ ಪ್ರೇರಕಳಾಗಿದ್ದಾಳೆ ಅಂತ ಹೇಳಿದರು. ಬಟ್ ಭಗವಂತನ 3 ರೂಪ ಅಂದರು. ಎಲ್ಲಿ ಯಾವುದು ರೂಪ ಅಂದರೆ, ಅರೆ ನಾನು ಶ್ರೀಭೂದುರ್ಗಾ ಹೇಳ್ತಾ ಇದ್ದೀನಿ, ಅವಳು ಯಾತಕ್ಕೆ ನಿಯಾಮಕಳು ಅಂತ ಹೇಳ್ತೀನಿ, ಅದರ ಪ್ರಕಾರ ನೀನು ಚಿಂತನೆ ಮಾಡು. ಬಟ್ 4, 5 ಬರಿಬೇಡ, 1, 2, 3 ಭಗವದ್ ರೂಪಗಳನ್ನು ಚಿಂತನೆ ಮಾಡಿ. ಇದು ನಾನಂಬೋದು ಇಷ್ಟೇ. ವಿಜಯರಾಯರು ಏನು ಹೇಳಿದ್ದಾರೆ ಅದನ್ನು ಫಾಲೋ ಆಗೋಣ. ಜನರಿಗೆ ಕನ್ಫ್ಯೂಸ್ ಮಾಡಬೇಡ್ರಿ. ಒಂದು ರೀತಿ ಕನ್ಫ್ಯೂಸ್ ಒಂದೇ ಅಲ್ಲ, ಸ್ವಲ್ಪ ಯಾವ ರೂಪಗಳು ಯಾವುದಕ್ಕೆ ಮೀಸಲೋ ಅದನ್ನು ಬಿಟ್ಟು ಬೇರೆ ರೂಪಗಳನ್ನು ಹಾಕಿದರೆ ತಪ್ಪಾಗ್ತದೇನೋ ಅಂಥೇಳಿ ನಾನು ಗುರುಗಳಲ್ಲಿ ಸವೇರೆ ಇದನ್ನು ಪರಿಷ್ಕಾರ ನಾಳೆ ಸ್ವಲ್ಪ ನೀವು ಮಾಡಬೇಕು. ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಅಷ್ಟೆ. ಅದ್ರ ಮೇಲೆ ನಾನೇನು ಹೇಳೋದಲ್ಲ, ನೀವು ಹೇಳಬೇಕಾದ್ದು, ನಾವು ಕೇಳಬೇಕಾದ್ದು, ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಬೇಕಾಗಿದೆ. ಹರೇ ಶ್ರೀನಿವಾಸ. ಸೊ ತ್ರಿಗುಣ ಇದು ಯಾತಕ್ಕೆ ಸಿಂಬಾಲಿಕಮ್ಮ, ಯಾವುದಕ್ಕೆ ಇದು, ಇದನ್ನು ಏನು ಚಿಂತನೆ ಮಾಡಬೇಕು? ಲಿಂಗ ಶರೀರ ಅಂತ ಚಿಂತನೆ ಮಾಡಬೇಕು. ಇಲ್ಲಿ ಲಕ್ಷ್ಮಿ ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ಹೌದು, ಇದನ್ನು ಲಕ್ಷ್ಮಿ ಇಲ್ಲಿ ಯಾಕೆ ಹಾಕಬೇಕು? ಅವರು ಅಲ್ಲಿ ಹಾಕಿದ್ದೀನಿ. ಇಷ್ಟಕ್ಕೆ ಮುಂಚೆ ನಾನು ಎಂದು ಹೇಳಿದೆ, ಮೀನಾಂಕನಯ್ಯನ ಪೀಠಸ್ಥಳವಿದೆಂದು. ಈ ಮಧ್ಯದಲ್ಲಿರುವ ಭಗವಂತನನ್ನು ಇದು ಸ್ವರೂಪ ದೇಹ ಅಂತಲೂ ಚಿಂತನೆ ಮಾಡಿರಿ. ಇದು ಭಗವಂತನ ಪೂಜೆ ಮಾಡುವಾಗ ಇದು ಭಗವಂತನ ಒಂದು ಪೀಠ ಅಂದ್ಕೊಡ್ರಿ. ಪೀಠದ ಸುತ್ತಲೂ 6 ಮಂದಿ ದೇವತೆಗಳಿರ್ತಾರೆ, ಸೂರ್ಯ, ಚಂದ್ರ, ಅಗ್ನಿ. ಅಲ್ಲಿ ಒಂದು ಟ್ರಿಕ್ ಮಾಡಿದ್ದಾರೆ ವಿಜಯರಾಯರು. ಸೂರ್ಯ, ಚಂದ್ರ ಮತ್ತು ಅಗ್ನಿಗೆ
ಪೀಠ ಪೂಜಾದಲ್ಲಿ ಎಲ್ಲಿ ಇರಬೇಕೋ ಆ ದಿಕ್ಕನ್ನು ತಾವೇ ನಿರ್ಣಯ ಮಾಡಿ, ಈ ದಿಕ್ಕಿನಲ್ಲಿ ಸೂರ್ಯ ಇದ್ದಾನೆ, ಈ ದಿಕ್ಕಿನಲ್ಲಿ ಚಂದ್ರ ಇದ್ದಾನೆ, ಈ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ ಅಂಥೇಳಿ ಪೀಠ ಪೂಜಾ ಮೀನಾಂಕನಯ್ಯನ ಪೀಠ ಸ್ಥಳವಿದೆಂದು ಎಂಬುದನ್ನು ತಾವು ಸ್ಪಷ್ಟ ಮಾಡಿದ್ದಾರೆ. ಶ್ರೀ ಭೂದುರ್ಗ ಹೇಳುವಾಗ ಅದು ಎಲ್ಲಿರಬೇಕು ಹೇಳಲಿಲ್ಲ. ಪೀಠ ಪೂಜಾಕ್ಕನುಗುಣವಾಗಿ ನಾವು ಚಿಂತನೆ ಮಾಡಿದಾಗ ಭಗವಂತನ ಎಡಭಾಗದಲ್ಲಿ, ಸಮ್ಮುಖದಲ್ಲಿ, ಮುಂಭಾಗದಲ್ಲಿ ಎಡಭಾಗದಲ್ಲಿ ಲಕ್ಷ್ಮಿ, ಬಲಭಾಗದಲ್ಲಿ ಭೂದೇವಿ, ಹಿಂಬದಿಯಲ್ಲಿ ದುರ್ಗಾ, ವಾಮೇ ಲಕ್ಷ್ಮಿ, ದಕ್ಷಿಣೆ ಭೂದೇವಿ, ಹಿಂಬದಿಯಲ್ಲಿ ಉಪಬರ್ಹಣ ರೂಪಾಯಿ ತಮೋಭಿಮಾನಿನ್ನಿ ದುರ್ಗಾಯೇ ನಮಃ ಅಂತಲೇ ನಾವು ಚಿಂತನೆ ಮಾಡೋಕ್ಕೆ ಹಿಂಬದಿಯಲ್ಲಿ. ಸೊ ಇಲ್ಲಿ ಶ್ರೀ, ಇಲ್ಲಿ ಭೂ, ಇಲ್ಲಿ ದುರ್ಗಾ ಇರ್ತಾಳೆ ಅಂತ ನೀವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದರದ್ದು ಚಿತ್ರ ಹೀಗಿರ್ತಾರೆ. ಇಷ್ಟಕ್ಕೆ ಇವತ್ತಿಗೆ ಇಲ್ಲಿ ಕಾರ್ಯಕ್ರಮ ನಿಲ್ಲಿಸೋಣ. ಇದು ತ್ರಿಗುಣ, 3 ಮೂಲೆಗಳಿಂದ ಕೂಡಿದ್ದು. ಕಾಣಿಸ್ತದ? ಸ್ವಲ್ಪ ಚೂರು ಕಾಣಿಸ್ತಿರ್ತದೆ. ಕೊಡ್ತೀನಿ ಸ್ವಾಮಿ. ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ. ಈ ಮೂಲೆಯಲ್ಲಿ, ಪೂರ್ವ ದಿಕ್ಕಿಗಿರುವ ಮೂಲೆಯಲ್ಲಿ ಹ್ರೀಂ ಜ್ಞಾನಶಕ್ತಿ ದುರ್ಗಾಯೇ ನಮಃ. ಅಲ್ಲಿರುವ ಭಗವದ್ರೂಪ ಪ್ರಾಜ್ಞ. ಪ್ರಾಜ್ಞನ ಚಿತ್ರ ಆಚಾರ್ಯರು ತಂತ್ರಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೋ ಆ ಪ್ರಕಾರ ಪ್ರಾಜ್ಞ. ರಮ ದುರ್ಗೆಯ ಲಕ್ಷಣವನ್ನು ಆಚಾರ್ಯರು ಹೇಳಿದ್ದಾರೆ ತಂತ್ರಶಾಸ್ತ್ರದಲ್ಲಿ. ಆ ಪ್ರಕಾರ ಒಂದು ಕೈಯಲ್ಲಿ ತ್ರಿಶೂಲ, ಚಕ್ರ, ಶಂಖ ಹಿಡ್ಕೊಂಡು ತರ್ಜನ ಮುದ್ರೆ ಹಿಡ್ಕೊಂಡಿರ್ತಕ್ಕಂಥ ರೂಪಕ್ಕೆ ಅದಕ್ಕೇನಂತಾರೆ? ದುರ್ಗಾ ಅಂತಾರೆ. ಆಮೇಲೆ ಶ್ರೀ ರೂಪ, ಈ ವಾಯು ನೈಋತ್ಯದಲ್ಲಿ ಈ ದಿಕ್ಕಿನಲ್ಲಿರ್ತಕ್ಕಂಥ ದಿಕ್ಕಿನಲ್ಲಿ ಶ್ರೀರೂಪ ಇರ್ತಾರೆ. ಅಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾರೆ. ಶ್ರೀ ಬಂದು ನಮಗೆ ಸ್ಪಷ್ಟವಾಗಿರೋ 2 ವರಾಭಯ ಮುದ್ರೆಗಳಿಂದ ಕೂಡಿಕೊಂಡು ಮೇಲಿನ 2 ಕೈಗಳಲ್ಲಿ ಕಮಲ. ಬ್ರಹ್ಮ ಮತ್ತು ಅಮ್ಮ ಮತ್ತು ಮಗ ಇಬ್ಬರದು ಒಂದೇ ರೂಪ. ಅಮ್ಮನ ಹೋಲಿಕೆ ಇರಬೇಕಲ್ವ. ಸೊ ಅಮ್ಮನಂತೆ ಆತ ಕೂಡ 2 ಕೈ ಹಿಂಗಿಡ್ಕೊಂಡು, ಒಂದು ಮೇಲೆ 2 ಕೈಯಲ್ಲಿ 2 ಕಮಲ ಹಿಡ್ಕೊಂಡಿದ್ದಾನೆ. ಈ ನಮ್ಮ ಜಗನ್ಮಾತೆ ಕೂಡ ಲಕ್ಷ್ಮಿಯ ರೂಪ ಹೇಗಿರ್ತಾರೆ? 2 ಕೈಗಳಲ್ಲಿ 1 ಕೈ ಹೀಗಿರ್ತದೆ. ಇದು ವರ, ಇದು ಅಭಯ ಮುದ್ರೆ. ಮೇಲಿನ 2 ಕೈಗಳಲ್ಲಿ ಕಮಲಗಳನ್ನು ಹಿಡ್ಕೊಂಡಿರ್ತಾಳೆ. ಆಮೇಲೆ ಈ ಕಡೆ ನೈಋತ್ಯ ವಾಯುವ್ಯ ದಿಕ್ಕಿನಲ್ಲಿ ಭೂದೇವಿ ಇರ್ತಾಳೆ. ಆ ಭೂದೇವಿ ಏನೇನು ಹಿಡ್ಕೊಂಡಿರ್ತಾಳೆ